ಪ್ರಥಮ PU ವಿದ್ಯಾರ್ಥಿಗಳಿಗೆ ಯೂಟ್ಯೂಬ್ ಆನ್ಲೈನ್ ತರಗತಿಗೆ ಸ್ವಾಗತ ಸುಸ್ವಾಗತ. ವಿದ್ಯಾರ್ಥಿಗಳೇ, ಇಂದು ಗ್ರೀಕ್ ನಾಗರಿಕತೆಯ ಸಂಬಂಧಪಟ್ಟಂತೆ ನಾನು ಈ ಸಂದರ್ಭದಲ್ಲಿ ವಿಷಯವನ್ನು ಪ್ರಸ್ತುತಪಡಿಸ್ತಾ ಇದ್ದೇನೆ. ಇದಕ್ಕೆ ಸಂಬಂಧಪಟ್ಟಂತೆ ನನ್ನ ಕಿರುಪರಿಚಯವನ್ನು ಈ ಸಂದರ್ಭದಲ್ಲಿ ಮಾಡಿಕೊಳ್ಳಿಕ್ಕೆ ಇಚ್ಛಪಡ್ತೇನೆ. ನನ್ನ ಹೆಸರು ರಾಮೇಗೌಡ, ಇತಿಹಾಸ ಉಪನ್ಯಾಸಕ, ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಪದವಿ ಪೂರ್ವ ಕಾಲೇಜು, MN ಕೋಟೆ, ಗುಬ್ಬಿ ತಾಲೂಕು, ತುಮಕೂರು ಜಿಲ್ಲೆ. ಇಂದಿನ ತರಗತಿಯಲ್ಲಿ ನಾನು ಗ್ರೀಕ್ ನಾಗರಿಕತೆ ಮತ್ತು ಗ್ರೀಕ್ ಸಾಮ್ರಾಜ್ಯದ ಸ್ಥಾಪನೆ ಹಾಗೂ ಅವರು ಜಗತ್ತಿಗೆ ನೀಡಿರ್ತಕ್ಕಂಥ ಕೊಡುಗೆಗಳು ಅಂತಕ್ಕಂಥ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ ಇಚ್ಛಪಡ್ತೇನೆ. ವಿದ್ಯಾರ್ಥಿಗಳೇ, ಈಗಾಗಲೇ ಪ್ರಪಂಚದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಪ್ರಪಂಚದ ಪ್ರಾಚೀನ ನಾಗರಿಕತೆಗಳ ಬಗ್ಗೆ ನೀವು ಅಧ್ಯಯನ ಮಾಡಿದ್ದೀರಿ. ಪ್ರಪಂಚದ ಪ್ರಾಚೀನ ನಾಗರಿಕತೆಗಳಾದ ಈಜಿಪ್ಟಿನ ನಾಗರಿಕತೆ, ಮೆಸೊಪೊಟೋಮಿಯಾ ನಾಗರಿಕತೆ ಮತ್ತು ಚೈನಾ ನಾಗರಿಕತೆಗಳ ಬಗ್ಗೆ ಈಗಾಗಲೇ ನೀವು ಅಧ್ಯಯನ ಮಾಡಿದಿರಿ ಅಂತ ನಾನು ಭಾವಿಸಿದ್ದೇನೆ. ಈಗ ನಾನು ನಿಮ್ಮ ಮುಂದೆ ಇಡ್ತಕ್ಕಂಥ ಒಂದು ವಿಷಯ ಗ್ರೀಕ್ ನಾಗರಿಕತೆ ಮತ್ತು ಅವರ ಸಾಮ್ರಾಜ್ಯದ ಉದಯ ಮತ್ತು ಅವರು ಜಗತ್ತಿಗೆ ನೀಡಿರ್ತಕ್ಕಂಥ ಒಂದು ಕೊಡುಗೆಗಳೇನು ಅಂತಕ್ಕಂಥ ಒಂದು ವಿಚಾರದ ಬಗ್ಗೆ ನಾವು ಈ ಸಂದರ್ಭದಲ್ಲಿ ಚರ್ಚೆ ಮಾಡೋಣ. ವಿದ್ಯಾರ್ಥಿಗಳೇ, ಇಲ್ಲಿ ಗ್ರೀಕ್ ದೇಶ ಯುರೋಪಿನ ಒಂದು ಪುಟ್ಟ ರಾಷ್ಟ್ರ, ಯುರೋಪಿನ ದಕ್ಷಿಣ ಭಾಗದಲ್ಲಿ ಬರ್ತಕ್ಕಂಥ ಒಂದು ದೇಶ. ಬಹುಶಃ ನೀವೆಲ್ಲರೂ ಗ್ರೀಕ್ ದೇಶದ ಬಗ್ಗೆ ಕೇಳಿದಿರಿ ಅಂತ ನಾನು ಭಾವಿಸ್ಕೊಳ್ತೇನೆ. ಇಂಥ ಒಂದು ಪುಟ್ಟ ರಾಷ್ಟ್ರವಾದರೂ ಸಹಿತ ಇದರ ಒಂದು ಜಗತ್ತಿಗೆ ನೀಡಿರ್ತಕ್ಕಂಥ ಇದರ ಕೊಡುಗೆ ಅತ್ಯಂತ ಶ್ರೇಷ್ಠ ಮತ್ತು ಅಪಾರ. ಆ ಹಿನ್ನೆಲೆಯಲ್ಲಿ ನಾವು ನೋಡಿದಂಥ ಒಂದು ಸಂದರ್ಭದಲ್ಲಿ ಅವರ ಸಾಹಿತ್ಯ ಆಗಿರ್ಬೋದು, ಅವರ ಭಾಷೆ ಆಗಿರ್ಬೋದು, ಅವರು ನಿರ್ಮಾಣ ಮಾಡಿದಂಥ ಒಂದು ಸಾಮ್ರಾಜ್ಯ ಆಗಿರ್ಬೋದು, ಇದೆಲ್ಲವೂ ಸಹಿತ ಜಗತ್ತಿನ ಜನಮಾನಸದಲ್ಲಿ ಉಳಿತಕ್ಕಂಥ ಒಂದು ಶ್ರೇಷ್ಠವಾದಂಥ ಒಂದು ಸಾಧನೆಗಳೇ ಆಗಿರೋದನ್ನು ನಾವು ಕಾಣ್ತೇವೆ. ವಿದ್ಯಾರ್ಥಿಗಳೇ, ಗ್ರೀಕ್ ಒಂದು ಪುಟ್ಟ ರಾಷ್ಟ್ರ. ಇದು ಏಜಿಯನ್ ಸಮುದ್ರ, ಮೆಡಿಟರೇನಿಯನ್ ಸಮುದ್ರ ಇವುಗಳ ಸುತ್ತ ಆವರಿಸಿರ್ತಕ್ಕಂಥ ಒಂದು ಚಿಕ್ಕ ದೇಶ. ಈ ದೇಶದ ಯಾವುದೇ ನಗರದಿಂದ ಸುಮಾರು 40 ಮೈಲಿ ದೂರ ಕ್ರಮಿಸಿದರೆ ನೀವು ಸಮುದ್ರದ ಒಂದು ತೀರವನ್ನು ತಲುಪಬಹುದು. ಇಂಥ ಒಂದು ರಾಷ್ಟ್ರ ಇಲ್ಲೊಂದು ನಾಗರಿಕತೆಯನ್ನ, ಪಾಶ್ಚಿಮಾತ್ಯ ನಾಗರಿಕತೆಯ ಒಂದು ತವರಾಗಿ, ಪಾಶ್ಚಿಮಾತ್ಯ ನಾಗರಿಕತೆಗಳಿಗೆ ಒಂದು ಬುನಾದಿಯಾಗಿ ಮತ್ತು ಪಾಶ್ಚಿಮಾತ್ಯ ಜನರಿಗೆ ಒಂದು ಜ್ಞಾನವನ್ನು ನೀಡತಕ್ಕಂಥ ನಿಟ್ಟಿನಲ್ಲಿ ವಿಶೇಷವಾಗಿ ತನ್ನ ಪಾತ್ರವನ್ನು ಈ ಜನರು ವಹಿಸಿದ್ರು ಅಂತಕ್ಕಂಥದ್ದನ್ನು ನಾವು ಕಾಣ್ತೇವೆ. ಇಲ್ಲಿ ಗಮನಿಸಬೇಕಾಗಿರ್ತಕ್ಕಂಥ ಒಂದು ವಿಚಾರ, ಇಷ್ಟೆಲ್ಲ ಖ್ಯಾತಿಯನ್ನು ಪಡೆದಂಥ ಒಂದು ಗ್ರೀಕರು ಅಲ್ಲಿಯ ನಾಗರಿಕತೆ ಮತ್ತು ಸಂಸ್ಕೃತಿಗಳು ಹೇಗೆ ವಿಕಾಸ ಹೊಂದಿದ್ವು ಮತ್ತು ಆ ದೇಶದ ಒಂದು ಭೌಗೋಳಿಕವಾದಂಥ ಒಂದು ರಚನೆ ಏನು ಮತ್ತು ಆ ದೇಶದಲ್ಲಿಯೇ ನಗರ ರಾಜ್ಯಗಳು ಏಕೆ ಉದಯವಾದವು, ಇದೆಲ್ಲವನ್ನು ನಾವು ನೋಡಬೇಕಾಗುತ್ತೆ. ಇಲ್ಲಿ ನಾವು ಅಂಶವನ್ನು, ಕೆಲವು ವಿಚಾರಗಳನ್ನು ನಾವು ಗಮನಿಸೋದಾದರೆ, ಗ್ರೀಕರು ಮೂಲತಃ ಅಲ್ಲಿಯ ನೆಲೆವಾಸಿಗಳು ಅಲ್ಲ, ಹೊರಗಿನಿಂದ ಬಂದಂಥವರು. ನಮ್ಮ ದೇಶದ ನಾಗರಿಕತೆ ಆದಂಥ ಒಂದು ಆರ್ಯರ ನಾಗರಿಕತೆ ಮತ್ತು ಪಾಶ್ಚಿಮಾತ್ಯ ನಾಗರಿಕತೆಗಳಾದಂಥ ಗ್ರೀಕ್ ನಾಗರಿಕತೆ ಮತ್ತು ರೋಮನ್ ನಾಗರಿಕತೆಗಳು ಏನಿದಾವೆ, ಇಂಥ ಒಂದು ನಾಗರಿಕತೆಗಳು ಸಮಕಾಲೀನ ನಾಗರಿಕತೆಗಳು ಆಗಿದ್ದು. ಇವುಗಳ ಮಧ್ಯೆ ಅವಿನಾಭಾವವಾದಂಥ ಒಂದು ಸಂಬಂಧ ಇರೋದನ್ನು ಸಹಿತ ನಾವು ಕಾಣ್ತೇವೆ. ಇಲ್ಲ, ನಮಗೆ ಒಂದು ವಿಚಾರವನ್ನು ಗಮನಿಸಿದಂಥ ಸಂದರ್ಭದಲ್ಲಿ ನಮ್ಮ ಆರ್ಯರು ಮಧ್ಯ ಏಷ್ಯಾದ ಹುಲ್ಲುಗಾವಲು ಭಾಗದಿಂದ ಅಫ್ಘಾನಿಸ್ತಾನಕ್ಕೆ ಬಂದು ಅಲ್ಲಿ 2 ಪಂಗಡಗಳಾಗಿ ಒಡೆದೋಯ್ತು. ಒಂದು ಪಂಗಡ ಪೂರ್ವದತ್ತ ಬಂದು ನಮ್ಮ ಆರ್ಯರ ನಾಗರಿಕತೆಯ ಸೃಷ್ಟಿಗೆ ಕಾರಣ ಆಯಿತು, ಮತ್ತೊಂದು ಪಂಗಡ ಪಶ್ಚಿಮದತ್ತ ಹೋಯಿತು ಅಂತ ಇತಿಹಾಸಕಾರರು ಭಾವಿಸ್ತಾರೆ. ಆ ಪಶ್ಚಿಮದತ್ತ ಹೋದಂಥ ಒಂದು ಪಂಗಡ ಯುರೋಪಿನ ನಾಗರಿಕತೆಯ ಸೃಷ್ಟಿಗೆ ಕಾರಣ ಆಯಿತು. ಅದರಲ್ಲೂ ಗ್ರೀಕ್ ನಾಗರಿಕತೆಯ ಒಂದು ಉಗಮಕ್ಕೆ ಬಹಳ ಪ್ರಮುಖರಾದರು ಅವರು ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಗ್ರೀಕ್ ನಾಗರಿಕತೆಯನ್ನ
ಯುರೋಪಿಯನ್ ನಾಗರಿಕತೆಗಳ ತೊಟ್ಟಿಲು ಅಥವಾ ಪಾಶ್ಚಿಮಾತ್ಯ ನಾಗರಿಕತೆಯ ತೊಟ್ಟಿಲು ಅಂತ ಕರಿತೀವಿ. ಯಾಕೆಂತಂದ್ರೆ ಗ್ರೀಕ್ನಿಂದಲೇ ರಾಜಕೀಯ, ಆಡಳಿತ, ಜ್ಞಾನ, ಸಾಹಿತ್ಯ, ಕಲೆ, ನಾಟಕ ಇವೆಲ್ಲವೂ ಸಹಿತ ಪಾಶ್ಚಿಮಾತ್ಯ ನಾಡಿನಲ್ಲಿ ಪ್ರಸರಿಸಿ ಹೋಗಲಿಕ್ಕೆ ಕಾರಣ ಆಯಿತು ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಈ ಹಿನ್ನೆಲೆಯಲ್ಲಿ ನಾವು ನೋಡಿದಂಥ ಒಂದು ಸನ್ನಿವೇಶದಲ್ಲಿ ಇವರ ಒಂದು ಕೊಡುಗೆ ಅತ್ಯಂತ ಶ್ರೇಷ್ಠ ಅಂತಲೇ ನಾವು ಭಾವಿಸಬೇಕು. ಗ್ರೀಕರು ಮೊದಲು ತಮ್ಮನ್ನ ತಾವು ಹೆಲೆನಸ್ ಅಂತ ಕರ್ಕೊಳ್ತಾರೆ. ನಾವು ಹೆಲೆನಸ್ಸರು ಅಂತ. ಇವರ ಅಧಿದೇವತೆ ಹೆಲೆನಸ್. ಹಾಗಾಗಿ ಹೆಲೆನಸ್ ನಮ್ಮ ಮೂಲ ಪುರುಷ. ಅವನ ಕೃಪೆಯಿಂದ, ಆ ಅಧಿದೇವತೆಯ ಕೃಪೆಯಿಂದ ನಾವು ಬೆಳೆದಂಥವರು ಅಂತಕ್ಕಂಥ ಒಂದು ಭಾವನೆ ಅವರಲ್ಲಿ ಮೂಡಿ ಬಂತು. ನಂತರ ಇಟಾಲಿಯನ್ನರು ಇವರನ್ನ ಮೊದಲ ಬಾರಿಗೆ ಗ್ರೀಕರು ಅಂತ ಸಂಬೋಧನೆಯನ್ನು ಮಾಡ್ತಾರೆ. ಮತ್ತು ಗ್ರೀಕ್ನಲ್ಲಿ ಅನೇಕ ಬುಡಕಟ್ಟುಗಳು ಸೃಷ್ಟಿಯಾಗ್ತವೆ. ಆ ಬುಡಕಟ್ಟುಗಳ ಒಂದು ಬೆಳವಣಿಗೆ ಆಗಿದ್ದನ್ನು ನಾವು ಕಾಣ್ತೀವಿ. ಬೇರೆ ಬೇರೆ ವರ್ಗಗಳು, ಬೇರೆ ಬೇರೆ ಪಂಗಡಗಳು ಬೇರೆ ಬೇರೆ ಭಾಗದಲ್ಲಿ ನೆಲೆ ನಿಲ್ತವೆ. ಮತ್ತು ಆ ಬುಡಕಟ್ಟುಗಳು ಮತ್ತು ಅಲ್ಲಿಯ ಭೌಗೋಳಿಕ ಪರಿಸ್ಥಿತಿ ಏನಿತ್ತು ಅದು ಇಲ್ಲಿ ಗ್ರೀಕ್ನಲ್ಲಿ ನಗರ ರಾಜ್ಯಗಳ ಬೆಳವಣಿಗೆಗೆ ಕ್ರಮೇಣವಾಗಿ ಸೃಷ್ಟಿಯಾಗಿದ್ದನ್ನು ನಾವು ಕಾಣ್ತೇವೆ. ನಾವು ಇನ್ನೊಂದು ಅಂಶವನ್ನು ಗಮನಿಸಬೇಕು. ಗ್ರೀಕ್ನಲ್ಲಿಯ ನಗರ ರಾಜ್ಯಗಳು ಯಾಕೆ ಬೆಳವಣಿಗೆಗೊಂಡು ಅನ್ನೋದನ್ನು ನಾವು ನೋಡಿದಂಥ ಒಂದು ಸಂದರ್ಭದಲ್ಲಿ ಅಲ್ಲಿಯ ಭೌಗೋಳಿಕ ಪರಿಸ್ಥಿತಿ ಮತ್ತು ವಿಭಿನ್ನವಾದಂಥ ಒಂದು ಬುಡಕಟ್ಟು ಜನಾಂಗದ ಬೆಳವಣಿಗೆ ಅಲ್ಲಿ ಇಂಥ ಒಂದು ನಗರ ರಾಜ್ಯಗಳ ಏಳಿಗೆಗೆ ಕಾರಣ ಆಗಿದ್ದನ್ನು ನಾವು ಕಾಣ್ಬೋದು. ಅಲ್ಲಿಯ ಭೌಗೋಳಿಕ ಪರಿಸ್ಥಿತಿ ಹೇಗಿತ್ತಪ್ಪ ಅಂತ ಅಂದರೆ ಅನೇಕ ಬೆಟ್ಟ ಗುಡ್ಡಗಳಿಂದ, ಹಳ್ಳ ದಿಣ್ಣೆಗಳಿಂದ ಕೂಡಿದಂಥ ಒಂದು ಪ್ರದೇಶ ಆಗಿತ್ತು. ವ್ಯವಸಾಯಕ್ಕೆ ಯೋಗ್ಯವಾದಂಥ ಒಂದು ಭಾಗ ಆಗಿರಲಿಲ್ಲ. ಕೃಷಿ ಅಲ್ಲಿ ಪ್ರಗತಿಯನ್ನು ಹೊಂದಲಿಕ್ಕೆ ಅಷ್ಟು ಪೂರಕವಾದಂಥ ಒಂದು ವಾತಾವರಣ ಇರಲಿಲ್ಲ. ಇದರ ಪರಿಣಾಮವಾಗಿ ಅಂತಂಥ ಒಂದು ಬುಡಕಟ್ಟುಗಳು ಯಾವ್ಯಾವ ಭಾಗದಲ್ಲಿ ಚದುರಿ ಹೋಗಿದ್ದು ಆ ಭಾಗದಲ್ಲಿ ಇಂಥ ಒಂದು ನಗರಗಳು ಸೃಷ್ಟಿಯಾಗಿ ಬೆಳವಣಿಗೆಗೊಳ್ಳಲಿಕ್ಕೆ ಸಹಕಾರ ಆಯಿತು ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಹೀಗೆ ಇಂಥ ಒಂದು ಬುಡಕಟ್ಟು ಭಾಗ ಮೊದಲು ಡ್ಯಾನ್ಯೂಬ್ ನದಿ ಕೊಳ್ಳದ ಭಾಗದಲ್ಲಿ ನೆಲೆ ನಿಂತು ಇಂಥ ಒಂದು ಗ್ರೀಕ್ ನಾಗರಿಕತೆಯ ಸೃಷ್ಟಿಗೆ ಕಾರಣ ಆಗಿದ್ದನ್ನು ನಾವು ಕಾಣ್ತೇವೆ. ಹೀಗೆ ಈ ನಾಗರಿಕತೆ, ಡ್ಯಾನ್ಯೂಬ್ ನದಿ ಕೊಳ್ಳ, ಬುಡಕಟ್ಟು ಜನಾಂಗ ಮತ್ತು ಹೆಲೆನಸ್ಸರ ಕೃಪೆ, ಈ ರೀತಿ ನಾಗರಿಕತೆ ಬೆಳೆದು ಬಂತು, ಹುಟ್ಕೊಳ್ತು, ಉದಯ ಆಯಿತು ಅಂತ ನಾವು ಭಾವಿಸ್ತೇವೆ. ಇನ್ನು ಗ್ರೀಕ್ನಲ್ಲಿ ಉದಯವಾದಂಥ ಒಂದು ನಗರ ರಾಜ್ಯಗಳ ಬಗ್ಗೆ ನಾವು ತಿಳಿಯೋದಾದರೆ ಗ್ರೀಕ್ನ ನಗರ ರಾಜ್ಯಗಳು ಹೇಗೆ ಬೆಳವಣಿಗೆಗೊಂಡು, ನಾನು ಈಗಾಗಲೇ ಹೇಳಿದಾಗೆ ಅಲ್ಲಿನ ಭೌಗೋಳಿಕ ಪರಿಸ್ಥಿತಿ ಮತ್ತು ಅಲ್ಲಿನ ಬುಡಕಟ್ಟುಗಳು ಗ್ರೀಕ್ನಲ್ಲಿ ನಗರ ರಾಜ್ಯಗಳು ಏಳಿಗೆ ಹೊಂದಲಿಕ್ಕೆ ಕಾರಣ ಆಯಿತು ಅಂತಕ್ಕಂಥ ಒಂದು ವಿಚಾರವನ್ನು ನಿಮ್ಮ ಮುಂದೆ ಇಟ್ಟೆ. ಇಲ್ಲಿ ಅಂಥ ನಗರಗಳು ಏಳಿಗೆಯನ್ನ ಹೊಂದಿದ್ದು ಎಲ್ಲಿ? ಸ್ಪಾರ್ಟಾ, ಅಥೆನ್ಸ್, ಮೆಸಿಡೋನಿಯಾ, ಕೊರಿಯಂತ್ ಮತ್ತು ಥೀಬ್ಸ್ ಪ್ರಮುಖವಾದಂಥ ನಗರ ರಾಜ್ಯಗಳು, ಗ್ರೀಕ್ನಲ್ಲಿದ್ದಂಥ ಪ್ರಮುಖವಾದಂಥ ಒಂದು ನಗರ ರಾಜ್ಯಗಳು. ಇವಲ್ಲದೆ ಇನ್ನು ಅನೇಕ ಸುಮಾರು 30ಕ್ಕೂ ಅಧಿಕವಾದಂಥ ಒಂದು ನಗರ ರಾಜ್ಯಗಳು ಗ್ರೀಕ್ನಲ್ಲಿ ಇದ್ದೋ ಅಂತ ವಿದ್ವಾಂಸರು ಅಭಿಪ್ರಾಯ ಪಡ್ತಾರೆ. ಈ ನಗರ ರಾಜ್ಯಗಳು, ನಿಮ್ಗೊಂದು ಪ್ರಶ್ನೆ ಇದೆ, 2 ಅಂಕದ ಪ್ರಶ್ನೆ. ಯಾವ ನಾಗರಿಕತೆಯ ಕಾಲದಲ್ಲಿ ಇಂಥ ನಗರ ರಾಜ್ಯಗಳು ಏಳಿಗೆಯನ್ನು ಹೊಂದಿದೋ ಅಂತಕ್ಕಂಥದ್ದು. ಈ ಗ್ರೀಕ್ ನಾಗರಿಕತೆಯ ಕಾಲದಲ್ಲಿಯೇ ಇಂಥ ನಗರ ರಾಜ್ಯಗಳು ಏಳಿಗೆಯನ್ನು ಹೊಂದಿದೋ ಅಂತಕ್ಕಂಥದ್ದನ್ನ ನೀವು ಗಮನಿಸಬೇಕಾಗ್ತದೆ. ಸ್ಪಾರ್ಟಾ, ಅಥೆನ್ಸ್, ಮೆಸಿಡೋನಿಯಾ, ಕೊರಿಯಂತ್ ಹಾಗೂ ಥೀಬ್ಸ್. ಇಲ್ಲಿ ಪ್ರಮುಖವಾದಂಥವುಗಳು ಸ್ಪಾರ್ಟಾ, ಅಥೆನ್ಸ್, ಮ್ಯಾಸಿಡೋನಿಯಾ. ಇಲ್ಲಿ ಈ ಎಲ್ಲ ನಗರ ರಾಜ್ಯಗಳಲ್ಲೂ ಏಕರೂಪವಾದಂಥ ಒಂದು ಸರ್ಕಾರದ ವ್ಯವಸ್ಥೆಯಾಗಲಿ ಅಥವಾ ಏಕರೂಪವಾದಂಥ ಒಂದು ಆಡಳಿತ ವ್ಯವಸ್ಥೆಯನ್ನಾಗಲಿ ನಾವು ಕಾಣಲಿಕ್ಕೆ ಸಾಧ್ಯ ಇಲ್ಲ. ಗ್ರೀಕ್ ನಾಗರಿಕತೆಯ ಒಂದು ವಿಶಿಷ್ಟ ಲಕ್ಷಣವೇ ಈ ನಗರ ರಾಜ್ಯಗಳ ಏಳಿಗೆ. ಅಂತ ಒಂದು ನಗರ ರಾಜ್ಯಗಳು ಏಳಿಗೆಯನ್ನು ಹೊಂದಲಿಕ್ಕೆ ಇದು ಕಾರಣ ಆಯಿತು ಅಂತಕ್ಕಂಥದ್ದು. ಮತ್ತು ಒಂದೊಂದು ಬಗೆಯ ಸರ್ಕಾರಗಳು ಇಲ್ಲಿ ಬೆಳವಣಿಗೆಗೊಳ್ತವೆ. ಸ್ಪಾರ್ಟಾದಲ್ಲಿ ಸೈನಿಕ ಆಡಳಿತ ವ್ಯವಸ್ಥೆ ರೂಪಿತ ಆದರೆ, ಅಥೆನ್ಸ್ನಲ್ಲಿ
ರಾಜಪ್ರಭುತ್ವವನ್ನು ಒಳಗೊಂಡಂತ ಒಂದು ಪ್ರಜಾಪ್ರಭುತ್ವ ಮಾದರಿ ಆಡಳಿತ ಸರ್ಕಾರ ಉದಯ ಆಗ್ತದೆ. ಮ್ಯಾಸಿಡೋನಿಯಾದಲ್ಲಿ ಸಾಮ್ರಾಜ್ಯಗಳ ಬೆಳವಣಿಗೆ ಆಗ್ತದೆ. ಹೀಗೆ ಒಂದೊಂದು ನಗರಗಳಲ್ಲಿ ಒಂದೊಂದು ಬಗೆಯ ತಮ್ಮ ಸ್ಥಿತಿ, ತಮ್ಮ ರಾಜಕೀಯ ಸ್ಥಿತಿ, ತಮ್ಮ ಸಂಸ್ಕೃತಿ, ಆಚಾರ ವಿಚಾರಗಳ ಅಡಿಯಲ್ಲಿ ತಮಗೆ ಇಷ್ಟವಾದಂಥ ಒಂದು ಆಡಳಿತ ವ್ಯವಸ್ಥೆಯನ್ನು ಅವರು ರೂಪಿಸ್ಕೊಂಡು ಅಲ್ಲಿ ಆಡಳಿತವನ್ನು ಮಾಡ್ತಾರೆ. ಆ ಹಿನ್ನೆಲೆಯಲ್ಲಿಯೇ ಗ್ರೀಕಿನ ನಗರ ರಾಜ್ಯಗಳನ್ನು ವಿವಿಧ ಸರ್ಕಾರಗಳ ಪ್ರಯೋಗಶಾಲೆ ಅಂತಲೇ ಭಾವಿಸಲಾಗ್ತದೆ ಅಂತಕ್ಕಂಥದ್ದು. ಇಲ್ಲಿ ಇವುಗಳ ಒಂದು ಬೆಳವಣಿಗೆಯನ್ನು ನಾವು ಒಂದೊಂದಾಗಿ ತಿಳಿಯುವುದಾದರೆ, ಸ್ಪಾರ್ಟಾ ಒಂದು ಮೊದಲ ಮತ್ತು ಪ್ರಮುಖವಾದಂಥ ನಗರ ರಾಜ್ಯ. ಇಲ್ಲಿ ಸೈನಿಕ ಆಡಳಿತ ಆರಂಭ ಆಗ್ತದೆ. ಪೊಲೀಸ್ ರಾಜ್ಯ ಇಲ್ಲಿ ಅಸ್ತಿತ್ವಕ್ಕೆ ಬರ್ತದೆ. ಅಂದರೆ ಪ್ರಜೆಗಳಿಗೆ ರಕ್ಷಣೆಯನ್ನು ನೀಡ್ತಕ್ಕಂಥ ಒಂದು ವ್ಯವಸ್ಥೆ. ಪ್ರಬಲ ಶ್ರೀಮಂತರುಗಳು ಉದಯ ಆಗ್ತಾರೆ, ಸರದಾರರುಗಳು ಉದಯಗೊಂಡ್ರು. ಅದರಲ್ಲಿ ಕೆಲವು ಪ್ರಬಲ ಶ್ರೀಮಂತರುಗಳು ರಾಜರುಗಳಾಗಿ ಸಹಿತ ಮೆರೆದದ್ದು ಉಂಟು. ಹೀಗಾಗಿ ಪ್ರಮುಖವಾಗಿ ಒಂದು ಸೈನಿಕವಾದಂಥ ಒಂದು ಆಡಳಿತ ವ್ಯವಸ್ಥೆ ಮತ್ತು ಸರದಾರ ಮತ್ತು ಶ್ರೀಮಂತರನ್ನು ಒಳಗೊಂಡಂಥ ಒಂದು ಆಡಳಿತ ವ್ಯವಸ್ಥೆ ಸ್ಪಾರ್ಟಾದಲ್ಲಿ ಅಸ್ತಿತ್ವದಲ್ಲಿ ಇದ್ದಿದ್ದನ್ನು ನಾವು ನೋಡ್ತೀವಿ. ಇನ್ನು ನಾವು ಅಥೆನ್ಸ್ಗೆ ಬಂದರೆ ಇಲ್ಲಿ ಪ್ರಜಾಪ್ರಭುತ್ವದ ಉದಯ, ಪ್ರಜಾಪ್ರಭುತ್ವದ ಒಂದು ಬೆಳವಣಿಗೆ ಆಗಿದ್ದನ್ನು ನಾವು ನೋಡ್ತೇವೆ. ಇಲ್ಲಿ ಅಥೆನ್ಸ್ನಲ್ಲಿ ಸರ್ಕಾರದ ಒಂದು ವ್ಯವಸ್ಥೆ ಹೇಗಿತ್ತು ಅಂತ ನಾವು ಗಮನಿಸೋದಾದರೆ, ಇಲ್ಲಿ ಅಥೆನ್ಸ್ನಲ್ಲಿ ಆಡಳಿತವನ್ನು ಮೊದಲು ಆರಂಭಿಸಿದಂಥವರು ಡ್ರಾಕೋ, ಆನಂತರ ಸೋಲಾನ್, ತದನಂತರ ಕ್ಲೈಸ್ತನೀಸ್ ಅಂತಕ್ಕಂಥವರು ಆಡಳಿತವನ್ನು ನಿರ್ವಹಿಸ್ತಾರೆ. ಡ್ರಾಕೋ ಅಥೆನ್ಸನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಡಳಿತವನ್ನು ಆರಂಭಿಸಿದ. ಆತನ ಕಾಲದಲ್ಲಿ ಸ್ಪಾರ್ಟಾದಂತೆ ಸೈನಿಕ ಆಡಳಿತ ವ್ಯವಸ್ಥೆ ಮುಂದುವರ್ಕೊಂಡೋಯ್ತು. ತದನಂತರ ಬಂದಂಥ ಸೋಲಾನನ ಕಾಲದಲ್ಲಿ ಆತ ಸ್ವಲ್ಪ ಉದಾರ ನೀತಿಯ ಕಡೆ ತನ್ನ ಗಮನವನ್ನು ಹರಿಸ್ತಾನೆ. ಸೋಲಾನ್ ಅಥೆನ್ಸ್ನಲ್ಲಿ ಪ್ರಜಾಪ್ರಭುತ್ವೀಕರಣ ವ್ಯವಸ್ಥೆಯನ್ನು ಜಾರಿಗೊಳಿಸ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿದ. ಆತ ಒಂದೆರಡು ಪ್ರಮುಖವಾದಂಥ ಒಂದು ಸುಧಾರಣೆಗಳನ್ನು ಜಾರಿಗೆ ತರ್ತಾನೆ. ನಿಮ್ಮ ಪಠ್ಯ ವಿಷಯದಲ್ಲಿ ಸೋಲಾನನ ಸುಧಾರಣೆಗಳ್ಯಾವು, ಕ್ಲೈಸ್ತನೀಸನ ಎರಡು ಸುಧಾರಣೆಗಳ್ಯಾವ್ಯಾವು ಅಂತ ಕೇಳ್ತಾರೆ. ಇಲ್ಲಿ ಸೋಲಾನ್ ತನ್ನ ಆಡಳಿತದ ಅವಧಿಯಲ್ಲಿ ಜಾರಿಗೆ ತಂದಂಥ ಒಂದು ಪ್ರಮುಖವಾದಂಥ ಒಂದೆರಡು ಸುಧಾರಣೆಗಳಂದರೆ, ಆತ ಬಹಳ ಮುಖ್ಯವಾದಂಥ ಒಂದು ಸುಧಾರಣೆ ಋಣಭಾರ ಜೀತ ಮುಕ್ತಿ ಕಾಯ್ದೆಯನ್ನು ಜಾರಿಗೆ ತರ್ತಾನೆ. ಋಣಭಾರ ಜೀತ ಮುಕ್ತಿ ಕಾಯ್ದೆ ಏನಪ್ಪಾ ಅಂತಂದ್ರೆ, ಅಲ್ಲಿ ಅಥೆನ್ಸ್ ಮತ್ತು ಆ ಸುತ್ತಮುತ್ತಲಿನ ಭಾಗದಲ್ಲಿ ಶ್ರೀಮಂತ ವರ್ಗ ಮತ್ತು ಸಾಮಾನ್ಯ ವರ್ಗ, ಕಡುಬಡ ವರ್ಗ ಇಂಥ ಒಂದು ವರ್ಗಗಳಿದ್ವು. ಆ ವರ್ಗದಲ್ಲಿ ಶ್ರೀಮಂತರು ಸಾಮಾನ್ಯ ವರ್ಗದವರನ್ನು ಶೋಷಣೆ ಮಾಡ್ತಾ ಇದ್ರು. ಋಣಭಾರ ಜೀತ ವಿಮುಕ್ತಿ ಅಂತ ನಾವು ಹೇಳ್ತೇವೆ. ಶ್ರೀಮಂತರು ಸಾಮಾನ್ಯ ವರ್ಗದವರಿಗೆ ಸಾಲ ಕೊಟ್ಟಿರ್ತಾರೆ. ಆ ಸಾಲವನ್ನು ತೀರಿಸಲಾಗದ ಪರಿಸ್ಥಿತಿಯಲ್ಲಿ ಶ್ರೀಮಂತರ ಮನೆಯಲ್ಲಿ ಆ ಬಡವರು ಅಥವಾ ಸಾಮಾನ್ಯ ವರ್ಗದವರು ಜೀತ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಇತ್ತು. ಯಾವುದೇ ಸಂಭಾವನೆಯನ್ನ ಅವರು ಅಪೇಕ್ಷೆ ಪಡ್ದಲೆ ತಮ್ಮ ಜೀವನ ಪರ್ಯಂತ ಜೀತದಾಳುಗಳಾಗಿ ದುಡಿತಕ್ಕಂಥ ಒಂದು ಪರಿಸ್ಥಿತಿ ಅಲ್ಲಿ ಇತ್ತು. ಇದನ್ನು ಕಂಡಂತ ಈತ ಸಾಮಾನ್ಯ ವರ್ಗದವರು ಸಹಿತ ಸಮಾನವಾಗಿ ಬದುಕಬೇಕು, ಅವರು ಸ್ವತಂತ್ರವಾದಂಥ ಒಂದು ಜೀವನವನ್ನು ನಡೆಸ್ತಕ್ಕಂಥ ಒಂದು ಮುಕ್ತವಾದಂಥ ಒಂದು ವಾತಾವರಣ ಕಲ್ಪಿತ ಆಗಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಆತ ಇಂಥ ಋಣಭಾರ ಜೀತ ಮುಕ್ತಿ ಕಾಯ್ದೆಯನ್ನ ಆತ ಜಾರಿಗೊಳಿಸ್ತಾನೆ. ಇದು ಬಹಳ ಮುಖ್ಯವಾದಂಥ ಒಂದು ಸುಧಾರಣೆ, ಈ ಸೋಲಾನ್ ಜಾರಿಗೆ ತಂದಂಥ ಒಂದು ಸುಧಾರಣೆ ಅಂತಕ್ಕಂಥದ್ದು. ಇದರ ಜೊತೆಗೆ ಸೋಲಾನ್ ನಾಣ್ಯ ಸುಧಾರಣೆಯನ್ನು ತರ್ತಾನೆ. ನಾಣ್ಯ ಕ್ಷೇತ್ರದಲ್ಲಿ ಹೊಸ ಹೊಸ ನಾಣ್ಯಗಳನ್ನು ಜಾರಿಗೊಳಿಸ್ತಾನೆ. ವ್ಯಾಪಾರ ವಹಿವಾಟುಗಳು ಸುಗಮವಾಗಿ ನಡೆಯಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ತಾನೆ. ಇದರ ಪರಿಣಾಮವಾಗಿ ಆರ್ಥಿಕವಾದಂಥ ಒಂದು ವ್ಯವಸ್ಥೆ ಸುಧಾರಣೆ ಆಗಲಿಕ್ಕೆ ಈತನ ಆಡಳಿತದ ಅವಧಿಯಲ್ಲಿ ಸಾಧ್ಯ ಆಯಿತು. ಹಾಗೇನೆ ನ್ಯಾಯಾಂಗ ಇಲಾಖೆಯನ್ನು ತೆರಿತಾನೆ ಈತ. ನ್ಯಾಯಾಂಗ ಇಲಾಖೆಯನ್ನು ತೆರೆದು ಆ ಮುಖೇನವಾಗಿ ನ್ಯಾಯದರ್ಶಿ ಸಮಿತಿಗಳನ್ನು ನೇಮಕ ಮಾಡಿ ನಿಷ್ಪಕ್ಷಪಾತವಾದಂಥ ಒಂದು ನ್ಯಾಯ ತೀರ್ಮಾನ ಆಗಬೇಕು. ಎಲ್ಲ ಪ್ರಜೆಗಳು ಸಹಿತ
ಒಂದು ಮುಕ್ತವಾದಂಥ ಒಂದು ವಾತಾವರಣ ಪ್ರಜೆಗಳಿಗೆ ಸಿಗಬೇಕು, ನ್ಯಾಯ ದೊರಕಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಇಂತಹ ನ್ಯಾಯಾಂಗ ಇಲಾಖೆಯನ್ನು ತೆರೆದು ನ್ಯಾಯದರ್ಶಿಗಳನ್ನು ನೇಮಕ ಮಾಡತಕ್ಕಂಥ ಒಂದು ಪದ್ಧತಿಯನ್ನ ಸೋಲಾನ್ ಜಾರಿಗೊಳಿಸ್ತಾ. ಹಾಗೆ ಮುಂದೆ ಕ್ಲೈಸ್ತನೀಸ್ ಅಧಿಕಾರರೂಢನಾಗ್ತಾನೆ. ಆತನು ಸಹಿತ ಪ್ರಜಾಪ್ರಭುತ್ವವನ್ನು ಬಲಪಡಿಸ್ತಕ್ಕಂಥ ಒಂದು ಪ್ರಯತ್ನವನ್ನ ತನ್ನ ಆಡಳಿತದ ಅವಧಿಯಲ್ಲಿ ಈತ ಮಾಡ್ತಾನೆ. ಪ್ರಜಾಪ್ರಭುತ್ವವನ್ನ ಮತ್ತಷ್ಟು ಬಲಗೊಳಿಸ್ತಕ್ಕಂಥ ಒಂದು ಪ್ರಯತ್ನ ಕ್ಲೈಸ್ತನೀಸನ ಕಾಲದಲ್ಲಿ ಆಯಿತು. ಈತನು ಸಹಿತ ತನ್ನ ಆಡಳಿತದ ಅವಧಿಯಲ್ಲಿ ಒಂದೆರಡು ಸುಧಾರಣೆಗಳನ್ನು ಜಾರಿಗೆ ತರ್ತಾನೆ. ಅಂತ ಸುಧಾರಣೆಗಳು ಅಂತಂದ್ರೆ, ದೇಶದ ಪ್ರತಿಯೊಬ್ಬ ಪ್ರಜೆ ಅಂದ್ರೆ ತನ್ನ ಅಥೆನ್ಸ್ನ ನಗರ ರಾಜ್ಯ ಏನಿತ್ತು, ಆ ನಗರ ರಾಜ್ಯದ ಪ್ರತಿಯೊಬ್ಬ ಪ್ರಜೆಗೆ ಪೌರತ್ವವನ್ನು ನೀಡ್ತಾನೆ. ಈ ಪೌರತ್ವ ಅಂತಕ್ಕಂಥ ಒಂದು ಕಲ್ಪನೆ ಗ್ರೀಕರಿಂದ ಬಂತು. ಇವತ್ತು ಆಧುನಿಕ ಎಲ್ಲ ಸರ್ಕಾರಗಳು ಮತ್ತು ಆಧುನಿಕವಾದಂಥ ಒಂದು ಜಗತ್ತಿನಲ್ಲಿ ಎಲ್ಲರೂ ಸಹಿತ ಇಂಥ ಆಯಾಯ ದೇಶದ ಪೌರತ್ವವನ್ನು ನಾವು ಪಡೆದಿರ್ತೇವೆ. ಅಂತ ಒಂದು ಪೌರತ್ವವನ್ನು ನೀಡಿದಂತಹ ವ್ಯಕ್ತಿ ಈ ಕ್ಲೈಸ್ತನೀಸ್ ಅಂತಕ್ಕಂಥದ್ದು. ಅದೇ ರೀತಿ ಈತ ಪ್ರಜಾಪ್ರಭುತ್ವದ ಕಡೆ ತನ್ನ ಆಡಳಿತವನ್ನ ಉರುಳಿಸ್ತಕ್ಕಂಥ ಒಂದು ಉದ್ದೇಶದಿಂದ ಪುರುಷ ಮತದಾನ ಪದ್ಧತಿಯನ್ನ ಜಾರಿಗೆ ತರ್ತಾನೆ. ಅಂದ್ರೆ ಎಲ್ರಿಗೂ ಅಲ್ಲ, ಸ್ತ್ರೀಯರಿಗೆ ಎಲ್ರಿಗೂ ತರೋದಿಲ್ಲ, ಪುರುಷರಿಗೆ ಮಾತ್ರ ಮತದಾನ ಪದ್ಧತಿಯನ್ನು ಕೊಡ್ತಾನೆ. ಅದರಲ್ಲೂ ಸಹಿತ ಪುರುಷ ವಯಸ್ಕ ಮತದಾನ ಪದ್ಧತಿ. ಇಂಥ ಒಂದು ವಯಸ್ಕರಾದಂಥ ಪುರುಷರಿಗೆ ಮತದಾನ ನೀಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಈ ಚುನಾವಣಾ ಪರಿಧಿಯಲ್ಲಿ ಜಾರಿಗೆ ತಂದು ಆ ಮುಖೇನವಾಗಿ ತಮ್ಮ ಪ್ರತಿನಿಧಿಗಳನ್ನ ಪ್ರಜೆಗಳು ಚುನಾಯಿಸ್ಕೊಳ್ತಕ್ಕಂಥ ಅಥವಾ ಆಯ್ಕೆ ಮಾಡಿಕೊಳ್ತಕ್ಕಂಥ ಒಂದು ಅವಕಾಶವನ್ನ ಈ ಕ್ಲೈಸ್ತನೀಸ್ ನೀಡಿದ ಅಂತಕ್ಕಂಥದ್ದನ್ನು ನಾವು ಗಮನಿಸ್ತೇವೆ. ಇದರ ಪರಿಣಾಮವಾಗಿ ಎಲ್ಲ ಒಂದು ಕಡೆ ಪ್ರಜಾಪ್ರಭುತ್ವದ ಕಡೆ ಗ್ರೀಕರು ಹೊರಳ್ತಾ ಹೋದ್ರು. ಆ ಪ್ರಜಾಪ್ರಭುತ್ವ ಕಡೆ ಅವರು ತಮ್ಮ ಗಮನವನ್ನು ಆ ಕಡೆ ಕಾನ್ಸಂಟ್ರೇಟ್ ಮಾಡ್ತಾ ಹೋಗ್ತಾರೆ. ಅತ್ತ ಒಂದು ರೀತಿಯ ಉದಾರೀಕರಣವಾದಂಥ ಒಂದು ಆಡಳಿತ ವ್ಯವಸ್ಥೆಯನ್ನ ಜಾರಿಗೊಳಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಸೊಲಾನ್ ಮತ್ತು ಕ್ರೈಸ್ತನೀಸರು ಒಂದು ಪ್ರಮುಖವಾದಂಥ ಒಂದು ಪಾತ್ರವನ್ನು ವಹಿಸಿದ್ರು ಅಂತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ಬೋದು. ಇನ್ನ ಕ್ಲೈಸ್ತನೀಸನ ಮರಿಮಗ ಆನಂತರ ಪೆರಿಕ್ಲಿಸ್ ಇದೇ ಅಥೆನ್ಸ್ನಲ್ಲಿ ಆತ ಅಧಿಕಾರಾರೂಢನಾಗ್ತಾನೆ. ಈ ಪೆರಿಕ್ಲಿಸ್ ಸಾಮಾನ್ಯ ಶಕಪೂರ್ವ 460ರಿಂದ ಕ್ರಿಸ್ತ ಪೂರ್ವ ಅಂದ್ರೆ ಸಾಮಾನ್ಯ ಶಕಪೂರ್ವ 429ರವರೆಗೆ ಅಧಿಕಾರಾರೂಢನಾದಂಥ ಒಬ್ಬ ಶ್ರೇಷ್ಠ ಚಕ್ರವರ್ತಿ ಈ ಪೆರಿಕ್ಲಿಸ್. ಈ ಪೆರಿಕ್ಲಿಸ್ನನ್ನ ಪೆರಿಕ್ಲಿಸ್ ಮಹಾಶಯ ಅಂತಲೇ ಕರೆಯಲಾಗ್ತದೆ. ಹಾಗೆಯೇ ಗ್ರೀಕ್ನಲ್ಲಿ ಅತ್ಯಂತ ಶ್ರೇಷ್ಠವಾದಂಥ ಸುವ್ಯವಸ್ಥಿತವಾದಂಥ ಒಂದು ಆಡಳಿತವನ್ನು ಜಾರಿಗೆ ತಂದಂಥ ವ್ಯಕ್ತಿ ಈ ಪೆರಿಕ್ಲಿಸ್. ಈತನ ಆಳ್ವಿಕೆಯ ಕಾಲವನ್ನು ಗ್ರೀಕ್ನ ಸುವರ್ಣಯುಗ ಅಂತ ಕರೀತಾರೆ. ಗ್ರೀಕಿನ ಸುವರ್ಣಯುಗ ಅಥವಾ ಗೋಲ್ಡನ್ ಏಜ್ ಆಫ್ ಗ್ರೀಕ್ಸ್. ಯಾಕೆ ಸುವರ್ಣಯುಗ ಅಂತ ಕರೀತಾರೆ? ಈ ಪೆರಿಕ್ಲಿಸ್ನ ಆಡಳಿತದ ಅವಧಿಯಲ್ಲಿ ಆಡಳಿತ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ತತ್ವಜ್ಞಾನ ಆಗಿರ್ಬೋದು, ಆರ್ಥಿಕ ಕ್ಷೇತ್ರ ಆಗಿರ್ಬೋದು, ಕಲೆ, ವಾಸ್ತುಶಿಲ್ಪ, ಈ ಎಲ್ಲ ಕ್ಷೇತ್ರದಲ್ಲಿ ಅದ್ವಿತೀಯವಾದಂಥ ಒಂದು ಸಾಧನೆಯನ್ನು ಗೈದಂಥ ಒಂದು ಖ್ಯಾತಿ ಈ ಪೆರಿಕ್ಲಿಸ್ನಿಗೆ ಸಲ್ತದೆ. ಗ್ರೀಕ್ ಸಾಮ್ರಾಜ್ಯದತ್ತ ಸಾಗಲು ಅಂದ್ರೆ ಗ್ರೀಕಿನ ಬೇರೆ ಬೇರೆ ರಾಜ್ಯಗಳು ಅಥೆನ್ಸ್ನ ಆಡಳಿತದ ಬಗ್ಗೆ ಗಮನ ಹರಿಸಲಿಕ್ಕೆ ಈ ಪೆರಿಕ್ಲಿಸ್ ಹಾಕಿಕೊಟ್ಟಂತ ಆಡಳಿತದ ಸುಧಾರಣೆಗಳು ಮತ್ತು ಪೆರಿಕ್ಲಿಸ್ ಅಥೆನ್ಸ್ನಲ್ಲಿ ಜಾರಿಗೆ ತಂದಂಥ ಪ್ರಗತಿಪರವಾದಂಥ ಒಂದು ಸುಧಾರಣೆಗಳೇನಿದ್ದು ಅದು ಗ್ರೀಕಿನ ಎಲ್ಲ ನಗರಾಜ್ಯಗಳನ್ನು ಕಣ್ತೆರೆಸಿದವು ಅಂತಲೇ ನಾವು ಭಾವಿಸಬೇಕು. ಜೊತೆಗೆ ಜಗತ್ತು ಗ್ರೀಕಿನ ಕಡೆ ದೃಷ್ಟಿ ಆಯುವಂತೆ ಮಾಡಿದ್ದು ಈ ಪೆರಿಕ್ಲಿಸ್ ಅಂತಲೇ ನಾವು ಭಾವಿಸಬೇಕಾಗ್ತದೆ. ಆ ಹಿನ್ನೆಲೆಯಲ್ಲಿಯೇ ಈ ಪೆರಿಕ್ಲಿಸ್ನ ಆಡಳಿತವನ್ನ ನಾವು ಸುವರ್ಣಯುಗ ಅಂತ ಕರೀತೇವೆ. ಈ ಪೆರಿಕ್ಲಿಸ್ ತನ್ನ ಆಳ್ವಿಕೆಯ ಕಾಲ ಹೇಗಿತ್ತು, ಏನೇನು ಸುಧಾರಣೆಗಳನ್ನು ಪೆರಿಕ್ಲಿಸ್ ತನ್ನ ಆಳ್ವಿಕೆಯ ಕಾಲದಲ್ಲಿ ಜಾರಿಗೆ ತಂದ, ಯಾವ ಸಾಧನೆಗಳನ್ನು ಗೈದ ಅಂತ ನಾವು ಭಾವಿಸೋದಾದ್ರೆ ವಿದ್ಯಾರ್ಥಿಗಳೇ, ಇಲ್ಲಿ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು ಪೆರಿಕ್ಲಿಸ್ನ ಆಡಳಿತದ ಬಗ್ಗೆ ತಿಳಿಸಿ ಅಥವಾ ಪೆರಿಕ್ಲಿಸ್ನ ಸುವರ್ಣಯುಗದ ಬಗ್ಗೆ ತಿಳಿಸಿ ಅಂತ 5 ಅಂಕದ ಪ್ರಶ್ನೆ ಇರ್ತದೆ. ಆಗ ನೀವು ಎಲ್ಲ ವಿಚಾರಗಳನ್ನು ಗಮನಿಸ್ತಾ ನೀವು ಈ ಕಡೆ ಕಾನ್ಸಂಟ್ರೇಟ್ ಮಾಡಬೇಕಾಗತ್ತೆ. ಇಲ್ಲಿ ಆತನ ಆಡಳಿತವನ್ನು ನಾವು ನೋಡೋದಾದ್ರೆ
ಪೆರಿಕ್ಲಿಸ್ ಆಡಳಿತ ಕ್ಷೇತ್ರದಲ್ಲಿ ಮಹತ್ತರವಾದಂಥ ಸುಧಾರಣೆಗಳನ್ನು ಈತ ಜಾರಿಗೊಳಿಸ್ತಾನೆ. ಆ ನಿಟ್ಟಿನಲ್ಲೇ ನಾವು ನೋಡಿದ್ರೆ ಮೊದಲು ಆಡಳಿತ ಯಂತ್ರ ಚುರುಕಾಗಬೇಕು, ಆಡಳಿತ ಪಾರದರ್ಶಕವಾಗಿರಬೇಕು ಅಂತಕ್ಕಂಥದ್ದು ಅವನ ಒಂದು ಭಾವನೆಯಾಗಿತ್ತು. ಆಡಳಿತದಲ್ಲಿ ಚುರುಕಿಲ್ದಲೆ, ಆಡಳಿತದಲ್ಲಿ ಪಾರದರ್ಶಕತೆ ಇಲ್ದಲೆ ಯಾವುದೇ ರಾಜ ಆಗಿರ್ಬೋದು, ಯಾವುದೇ ಸರ್ಕಾರ ಆಗಿರ್ಬೋದು, ಆ ರಾಜ್ಯದಲ್ಲಿ ಆ ದೇಶದಲ್ಲಿ ಅಭಿವೃದ್ಧಿಯನ್ನು ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು ನಾವೆಲ್ಲರೂ ಈ ಪೆರಿಕ್ಲಿಸನನ್ನು ನಾವು ಹೊಗಳ್ತೀವಿ, ಅವನನ್ನು ಕೊಂಡಾಡ್ತೀವಿ ಅಂತಂದ್ರೆ ಅದಕ್ಕೆ ಕಾರಣ ಆತ ಜಾರಿಗೆ ತಂದಂಥ ಒಂದು ಸಾಧನೆಗಳು ಮತ್ತು ಸುಧಾರಣೆಗಳೇ ಆಗಿರೋದನ್ನು ನಾವು ಕಾಣ್ತೀವಿ. ಈ ನಿಟ್ಟಿನಲ್ಲಿ ಆತ ಆಡಳಿತ ಕ್ಷೇತ್ರದಲ್ಲಿ ಪಾರದರ್ಶಕತೆಯನ್ನು ಜಾರಿಗೆ ತರಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಯೋಚನೆ ಮಾಡಿದಂಥ ಪೆರಿಕ್ಲಿಸ್ ಆತ ಸ್ಪರ್ಧಾತ್ಮಕವಾದಂಥ ಒಂದು ಪರೀಕ್ಷೆಗಳನ್ನು ಜಾರಿಗೊಳಿಸ್ತಾನೆ. ಅಲ್ಲಿ ತುಂಬ ಅನುಭವಿಗಳಾದಂಥ, ಅರಿತವರಾದಂಥ, ನುರಿತವರಾದಂಥ ಅಭ್ಯರ್ಥಿಗಳನ್ನು ಆಡಳಿತಕ್ಕೆ ನೇಮಕ ಮಾಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಜಾರಿಗೊಳಿಸ್ತಾನೆ. ಪ್ರತಿಭಾನ್ವಿತವಾದಂಥ ವ್ಯಕ್ತಿಗಳನ್ನು ನೌಕರಶಾಹಿ ವರ್ಗದಲ್ಲಿ ನೇಮಕ ಮಾಡಿಕೊಂಡು ಅವರ ಮೂಲಕವಾಗಿ ಅತ್ಯುತ್ತಮವಾದಂಥ ಒಂದು ಆಡಳಿತ ವ್ಯವಸ್ಥೆಯನ್ನು ಜನರಿಗೆ ನೀಡಬೇಕು ಅಂತಕ್ಕಂಥದ್ದು ಅವನ ಒಂದು ಭಾವನೆಯಾಗಿತ್ತು. ಆ ಹಿನ್ನೆಲೆಯಲ್ಲಿ ಇಂಥ ಒಂದು ಸ್ಪರ್ಧಾತ್ಮಕವಾದಂಥ ಒಂದು ಪರೀಕ್ಷೆಗಳನ್ನು ಪ್ರಥಮ ಬಾರಿಗೆ ಒಂದು ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ಪ್ರಥಮ ಬಾರಿಗೆ ಈ ಕ್ಷೇತ್ರದಲ್ಲಿ ಗ್ರೀಕ್ನಲ್ಲಿ ಸಾಧನೆಗೈದಂಥ ವ್ಯಕ್ತಿ ಈ ಪೆರಿಕ್ಲಿಸ್ ಅಂತ ನಾವು ಭಾವಿಸ್ಬೇಕಾಗ್ತದೆ. ಹಾಗೆ ಈತ ಪ್ರಜಾಪ್ರಭುತ್ವೀಕರಣವನ್ನು ಬಲಪಡಿಸ್ತಾನೆ. ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಆಡಳಿತ ವ್ಯವಸ್ಥೆಯನ್ನ ಈತ ತನ್ನ ಕಾಲದಲ್ಲಿ ಗ್ರೀಕ್ನಲ್ಲಿ ಜಾರಿಗೆ ತರ್ತಾನೆ. ಪ್ರತ್ಯಕ್ಷ ಪ್ರಜಾಪ್ರಭುತ್ವ ಏನಪ್ಪಾ ಅಂತಂದ್ರೆ, ಪ್ರಜೆಗಳು ನೇರವಾಗಿ ತನ್ನ ಜನಪ್ರತಿನಿಧಿಗಳನ್ನ ಆಯ್ಕೆ ಮಾಡಿಕೊಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನ ಈತ ಕಲ್ಪಿಸಿದ. ಜನರಿಗೆ ತಮ್ಮನ್ನು ಆಳ್ತಕ್ಕಂಥ ವರ್ಗದವರನ್ನ ನೇರವಾಗಿ ನೇಮಕ ಮಾಡ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಇವನಿಂದ ಅಸ್ತಿತ್ವಕ್ಕೆ ಬಂತು ಅಂತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಈತ ಅರ್ಕೋಫೆಗಸ್, ಈ ಅರ್ಕೋಫೆಗಸ್ ಅಂತಕ್ಕಂಥ ಪ್ರಜಾಪ್ರತಿನಿಧಿ ಸಭೆಯನ್ನ ಜಾರಿಗೊಳಿಸ್ತಾನೆ, ಅದನ್ನ ಅಸ್ತಿತ್ವಕ್ಕೆ ತರ್ತಾನೆ. ಆ ಹಿನ್ನೆಲೆಯಲ್ಲಿಯೇ ಇವತ್ತು ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳು, ಬೇರೆ ಬೇರೆ ತಜ್ಞರು, ಇತಿಹಾಸಕಾರರು ಗ್ರೀಕನ್ನ ಪ್ರಜಾಪ್ರಭುತ್ವದ ಉದಯ ಪ್ರಜಾಪ್ರಭುತ್ವ ಅಂತಕ್ಕಂಥ ಒಂದು ಸರ್ಕಾರ ಗ್ರೀಕಿನಲ್ಲಿಯೇ ಉದಯ ಆಯಿತು ಅಂತ ಹೇಳ್ತಾರೆ. ವಿದ್ಯಾರ್ಥಿಗಳೇ, ಇಲ್ಲಿ ಒಂದು ಅಂಶವನ್ನು ನೀವು ಗಮನಿಸಿ. ನಾವು ಎಲ್ಲದಕ್ಕೂ ಪಾಶ್ಚಿಮಾತ್ಯರ ಕಡೆ ನೋಡುವಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ ಭಾರತೀಯರಿಗೆ. ಸರ್ಕಾರ, ರಾಜಕೀಯ, ಪ್ರಜಾಪ್ರಭುತ್ವ ಎಲ್ಲ ಗ್ರೀಕು, ರೋಮನ್ನು ಇವರಿಂದಲೇ ಉದಯ ಆಯಿತು ಅಂತ ಹೇಳ್ಕೊಳ್ತೇವೆ. ನಾವು ಭಾರತೀಯರಾದಂಥ ನಾವು ಇಲ್ಲಿ ಒಂದು ಅಂಶವನ್ನು ಗಮನಿಸಬೇಕು. ಇವರಿಗಿಂತ ಮೊದಲೇ ನಮ್ಮ ಆರ್ಯರು, ನಮ್ಮ ರಾಜನ್ ಏನಿದ್ದ, ರಾಜನ ಅಧೀನದಲ್ಲಿ ರಾಜ್ಯ ಸಲಹಾ ಸಮಿತಿ ಇತ್ತು. ಸಭಾ ಮತ್ತು ಸಮಿತಿ ವಿಧಾತ ಅಂತಕ್ಕಂಥ ಪ್ರಜಾಪ್ರತಿನಿಧಿ ಸಭೆಗಳಿದ್ದು, ಆ ಸಭೆಗಳು ರಾಜನಿಗೆ ಆಡಳಿತಾತ್ಮಕ ವಿಚಾರದಲ್ಲಿ ಸಲಹೆ ಮತ್ತು ಸಹಕಾರವನ್ನು ನೀಡ್ತಾ ಇದ್ದು ಅಂತಕ್ಕಂಥದ್ದು. ಆದರೆ ನಮ್ಮ ಆಡಳಿತಕ್ಕೆ, ನಮ್ಮ ವ್ಯವಸ್ಥೆಗೆ ಸರಿಯಾದಂಥ ಒಂದು ಪ್ರಚಾರ ಅಂತಕ್ಕಂಥದ್ದು ಪಾಶ್ಚಾತ್ಯ ದೇಶಗಳಲ್ಲಿ ಆಗಲಿ ಮತ್ತು ನಮ್ಮವರಿಂದ ಆಗಲಿ ಸಿಗಲಿಲ್ಲ. ಹಾಗಾಗಿ ಇವತ್ತಿಗೂ ಸಹಿತ ನಾವು ಕುರುಡಾಗಿ ಪ್ರಜಾಪ್ರಭುತ್ವಕ್ಕೆ ಅಡಿಗಲ್ಲನ್ನು ಹಾಕಿರುವಂಥವ್ರು ಈ ಗ್ರೀಕರೇ ಅಂತ ನಾವು ಭಾವಿಸ್ತೇವೆ. ಹೀಗಾಗಿ ಈ ರೀತಿ ಹೇಳ್ತಕ್ಕಂಥ ಅರ್ಕೋಫೆಗಸ್ ಅಂತಕ್ಕಂಥ ಒಂದು ಪ್ರಜಾಪ್ರತಿನಿಧಿ ಸಭೆಯನ್ನು ಈತ ಜಾರಿಗೊಳಿಸಿ ಈ ಪ್ರಜಾಪ್ರಭುತ್ವೀಕರಣಕ್ಕೆ ಅವಕಾಶವನ್ನು ಮಾಡಿಕೊಟ್ಟ. ಹಾಗೆಯೇ ಒಂದು ಜುರಿ ಪದ್ಧತಿಯನ್ನು ಜಾರಿಗೆ ತರ್ತಾನೆ. ಈ ಜುರಿ ಪದ್ಧತಿ ಒಂದು ನ್ಯಾಯಾಂಗದರ್ಶಿ ಸಮಿತಿ ಅಂತಕ್ಕಂಥದ್ದು. ಈ ನ್ಯಾಯದರ್ಶಿ ಸಮಿತಿ ಏನಿತ್ತು, ಇವರು ನ್ಯಾಯವಾದಿಗಳು ಆಗಿದ್ರು ಮತ್ತು ಕಾರ್ಯಾಂಗದ ಮುಖ್ಯಸ್ಥರು ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ಗ್ರೀಕ್ನಲ್ಲಿ ಕಾರ್ಯಾಂಗದ ಮುಖ್ಯಸ್ಥರಾಗಿಯೂ ಹಾಗೂ ನ್ಯಾಯಾಂಗದ ಮುಖ್ಯಸ್ಥರಾಗಿಯೂ ಸಹಿತ ಇವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. 500 ಸದಸ್ಯರನ್ನೊಳಗೊಂಡಂತಹ ಒಂದು ನ್ಯಾಯದರ್ಶಿ ಸಮಿತಿಯನ್ನ ನೇಮಕ ಮಾಡತಕ್ಕಂಥ ವ್ಯವಸ್ಥೆಯನ್ನ ಈ ಪೆರಿಕ್ಲಿಸ್ ಜಾರಿಗೆ ತರ್ತಾನೆ. ಆ ಹಿನ್ನೆಲೆಯಲ್ಲಿಯೇ ಇದಕ್ಕೆ ಜುರಿ ಪದ್ಧತಿ ಅಂತ ಕರೆಯಲಾಗ್ತದೆ. ಜುರಿ ಪದ್ಧತಿ ಅಂತ ಕರೆಯಲಾಗುತ್ತೆ. ವಿದ್ಯಾರ್ಥಿಗಳೇ, ಪೆರಿಕ್ಲಿಸ್ನ ಆಡಳಿತಾತ್ಮಕವಾದಂಥ ಒಂದು ಸುಧಾರಣೆಗಳನ್ನು ನೀವು ನೋಡಿದ್ರಿ. ಪೆರಿಕ್ಲಿಸ್ ಬರೀ ಆಡಳಿತ ಕ್ಷೇತ್ರಕ್ಕೆ ಮಾತ್ರ ಅಲ್ಲ, ಆತ ತತ್ವಜ್ಞಾನ, ಸಾಹಿತ್ಯ, ಇತಿಹಾಸ ಎಲ್ಲ ಕ್ಷೇತ್ರಗಳಿಗೂ ಸಹಿತ ಅಮೂಲ್ಯವಾದಂಥ ಒಂದು ಕೊಡುಗೆಗಳನ್ನು ನೀಡ್ತಾ ಹೋಗ್ತಾನೆ. ತತ್ವಜ್ಞಾನ ಕ್ಷೇತ್ರಕ್ಕೆ ಬಂದಂಥ ಒಂದು ಸಂದರ್ಭದಲ್ಲಿ
ಅನೇಕ ತತ್ವಜ್ಞಾನಿಗಳು ಇವನ ಕಾಲದಲ್ಲಿ ಉದಯ ಆದವು. ತತ್ವಜ್ಞಾನಿ ಅಂತಂದ್ರೆ ಆಡುಭಾಷೆಯಲ್ಲಿ ಬಿಡಪ್ಪ ನೀನು ಬಹಳ ಮಹಾನ್ ತತ್ವಜ್ಞಾನಿ ಅಂತಾರೆ ಬಲ್ಲವರಿಗೆ. ಎಲ್ಲವನ್ನೂ ಬಲ್ಲವ ಯಾರೋ ಅವನೇ ತತ್ವಜ್ಞಾನಿ. ಹೀಗಾಗಿ ಇಲ್ಲಿ ಗ್ರೀಕ್ನ ಅದೃಷ್ಟವೋ ಅಥವಾ ನಮ್ಮೆಲ್ಲರ ಅದೃಷ್ಟವೋ ಅಂತ ಶ್ರೇಷ್ಠರಾದಂಥ ತತ್ವಜ್ಞಾನಿಗಳಿಗೆ ಗ್ರೀಕ್ ಜನ್ಮ ನೀಡಿತು. ಸಾಕ್ರೆಟೀಸ್, ಪ್ಲೇಟೋ ವಿಶ್ವಶ್ರೇಷ್ಠ ತತ್ವಜ್ಞಾನಿಗಳು. ಸಾಕ್ರೆಟೀಸ್ ಬಹಳ ಸರಳ ಜೀವಿ ಮತ್ತು ನೋಡಲಿಕ್ಕೆ ಕುರೂಪಿಯಾಗಿದ್ದಂಥ ವ್ಯಕ್ತಿ ಅಂತೆ. ಈತನ ಬಗ್ಗೆ ಮುಂದೆ ಆ ಗ್ರೀಕರ ಕೊಡುಗೆಗಳಲ್ಲಿ ಸಹಿತ ಬರ್ತದೆ. ಆ ಸಾಕ್ರೆಟೀಸ್ ತನ್ನ ನಾಟಕಶಾಸ್ತ್ರ ಅಂತಕ್ಕಂಥ ಒಂದು ಕೃತಿಯನ್ನು ಬರೀತಾನೆ. ಅದರಲ್ಲಿ ಒಂದು ವಿಚಾರವನ್ನು ಹೇಳ್ತಾನೆ. ಆತನಿಗೆ ಆವಾಗಲೇ ಭಾರತದ ಬಗ್ಗೆ ಅರಿವಿತ್ತು, ಭಾರತೀಯರ ಬಗ್ಗೆ ಅರಿವಿತ್ತು ಅಂತಕ್ಕಂಥ ಒಂದು ವಿಚಾರ ನಮಗೆ ಸ್ಪಷ್ಟ ಆಗ್ತದೆ. ಆತ ಹೇಳ್ತಾನೆ, ಭಾರತದಲ್ಲಿ ಪ್ರತಿದಿನ ಸೂರ್ಯ ಉದಯವಾಗ್ತಾನೆ. ಅಂದ್ರೆ ಭಾರತದಲ್ಲಿ ಮಾತ್ರ ಸೂರ್ಯ ಉದಯ ಆಗ್ತಾನೆ, ಬೇರೆ ಕಡೆ ಎಲ್ಲೂ ಉದಯ ಆಗಲ್ವೇನಪ್ಪ ಅನ್ನೋ ಭಾವನೆ ಬರಬಂದು ನಿಮಗೆ. ಅಂದರೆ ಅವನ ದೃಷ್ಟಿಯಲ್ಲಿ ಮಹಾನ್ ವ್ಯಕ್ತಿಗಳ ಉದಯ ಭಾರತದಲ್ಲಿ ಪ್ರತಿದಿನ ಆಗ್ತದೆ ಅಂತಕ್ಕಂಥ ಒಂದೇ ಹೇಳ್ತಾನೆ. ಆ ನಿಟ್ಟಿನಲ್ಲಿ ಆತ ಆಗಲೇ ಭಾರತೀಯರ ಬಗ್ಗೆ ಮತ್ತು ಭಾರತೀಯರ ಜ್ಞಾನದ ಬಗ್ಗೆ ಆ ಮಹಾನ್ ತತ್ವಜ್ಞಾನಿಯಾದಂತಹ ಸಾಕ್ರೆಟೀಸನಿಗೆ ಅರಿವಿತ್ತು ಅಂತಕ್ಕಂಥ ಒಂದು ವಿಚಾರ ನಮಗೆ ಸ್ಪಷ್ಟ ಆಗೋದನ್ನು ನಾವು ಕಾಣ್ತೇವೆ. ಅವನು ಪ್ರತಿಯೊಂದು ವಿಚಾರಗಳನ್ನು ತತ್ವಜ್ಞಾನದ ಹಿನ್ನೆಲೆಯಲ್ಲಿ ತರ್ಕ ಮತ್ತು ಚರ್ಚೆ ಇವುಗಳ ಹಿನ್ನೆಲೆಯಲ್ಲಿ ಅಮೂಲ್ಯವಾದಂಥ ವಿಚಾರಗಳನ್ನು ಮತ್ತು ಸೂಕ್ತವಾಗಿ ಒದಗಿರ್ತಕ್ಕಂಥ ವಿಚಾರಗಳನ್ನು ವ್ಯಕ್ತಿ ಹೊರತರಬೇಕು ಅಂತ ಹೇಳ್ತಾರೆ ಸಾಕ್ರೆಟೀಸ್. ಪ್ರತಿಯೊಬ್ಬ ಮನುಷ್ಯನಲ್ಲೂ ಒಂದೊಂದು ವಿಚಾರಗಳಿರ್ತದೆ, ಒಂದೊಂದು ಪ್ರತಿಭೆ ಇರ್ತದೆ. ಅವುಗಳನ್ನು ಪ್ರಶ್ನೆ ಹಾಕುವುದರ ಮೂಲಕ, ತರ್ಕ ಮಾಡುವುದರ ಮೂಲಕ, ಚರ್ಚೆ ಮಾಡುವುದರ ಮೂಲಕ ಅಸೂಕ್ತವಾಗಿ ಒದಗಿರ್ತಕ್ಕಂಥ ಒಂದು ಪ್ರತಿಭೆಯನ್ನು ಹೊರತರಬೇಕು. ಅದೇ ನಿಜವಾದಂಥ ಒಂದು ಶಿಕ್ಷಣ, ಅದೇ ನಾವು ಮಕ್ಕಳಿಗೆ ಕಲಿಸ್ಬೇಕಾಗಿರ್ತಕ್ಕಂಥ ಒಂದು ವಿಷಯ ಅಂತ ಸಾಕ್ರೆಟೀಸ್ ಹೇಳ್ತಾನೆ. ಅಂತ ಸಾಕ್ರೆಟೀಸ್ ಈ ಗ್ರೀಕ್ನಲ್ಲಿ, ಅದರಲ್ಲೂ ಸಹಿತ ಪೆರಿಕ್ಲಿಸ್ಸನ ಆಡಳಿತದ ಅವಧಿಯಲ್ಲಿ ಜನಿಸಿದಂಥ ಒಬ್ಬ ಮಹಾನ್ ವ್ಯಕ್ತಿ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಹಾಗೆಯೇ ಇವನ ಶಿಷ್ಯ ಪ್ಲೇಟೋ. ನೋಡ್ರಿ, ಗ್ರೀಕ್ನಲ್ಲಿ ಎಂತೆಂಥ ಮಹಾನ್ ಮೇಧಾವಿಗಳು. ಸಾಕ್ರೆಟೀಸನ ಶಿಷ್ಯ ಪ್ಲೇಟೋ, ಪ್ಲೇಟೋನ ಶಿಷ್ಯ ಅರಿಸ್ಟಾಟಲನ ಶಿಷ್ಯ ಅಲೆಕ್ಸಾಂಡರ್. ಎಂಥ ಮಹಾನ್ ವ್ಯಕ್ತಿಗಳನ್ನ ಜನ್ಮ ಕೊಟ್ಟಂಥ ಒಂದು ದೇಶ ಅದು ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕು. ಮತ್ತು ಪೆರಿಕ್ಲಿಸ್ ಇಂಥ ಮಹಾನ್ ವ್ಯಕ್ತಿಗಳನ್ನು ಗುರುತಿಸಿ ಪ್ರೋತ್ಸಾಹ ನೀಡಿದ. ಅದು ಬಹಳ ಮುಖ್ಯ. ಪ್ರತಿಭೆಗಳು ಇವತ್ತು ಜಗತ್ತಿನಾದ್ಯಂತ ಇದ್ದಾರೆ. ಅವರನ್ನು ಗುರುತಿಸಿ ನಾವು ಹೊರತರೋದಿದೆಯಲ್ಲ, ಅದು ಒಂದು ಸರ್ಕಾರ ಅಥವಾ ಜವಾಬ್ದಾರಿಯುತವಾದಂಥ ಅಧಿಕಾರಯುತವಾದಂಥ ಸ್ಥಾನದಲ್ಲಿರ್ತಕ್ಕಂಥ ವ್ಯಕ್ತಿಗಳ ಪಾತ್ರ ಅಂತಕ್ಕಂಥದ್ದನ್ನು ನಾವು ಗಮನಿಸಬೇಕಾಗ್ತದೆ. ಸಾಕ್ರೆಟೀಸನ ಶಿಷ್ಯನಾದಂಥ ಪ್ಲೇಟೋ ಹಲವು ಅಮೂಲ್ಯವಾದಂಥ ಕೃತಿಗಳನ್ನು ಆತ ರಚನೆಯನ್ನು ಮಾಡ್ತಾನೆ. ಆತನ ಶ್ರೇಷ್ಠವಾದಂಥ ಒಂದು ಗ್ರಂಥ ರಿಪಬ್ಲಿಕ್ ಅಂತಕ್ಕಂಥದ್ದು. ಈ ರಿಪಬ್ಲಿಕ್ನಲ್ಲಿ ಪ್ಲೇಟೋ ಆದರ್ಶ ರಾಜ್ಯ ಮತ್ತು ರಾಜಕೀಯ ಸಿದ್ಧಾಂತಗಳ ಬಗ್ಗೆ ಆತ ವಿಚಾರವನ್ನು ಮಂಡಿಸ್ತಾ ಹೋಗ್ತಾನೆ. ಹಾಗೆಯೇ ಅದರಲ್ಲಿ ರಾಜ್ಯ ಶ್ರೇಷ್ಠತೆಯ ಅಂಶವನ್ನು ಎತ್ತಿಡಿತಾನೆ. ಅಂದರೆ ರಾಜ್ಯವೇ ಶ್ರೇಷ್ಠ, ರಾಜ್ಯದ ಅಧೀನದಲ್ಲಿ ಎಲ್ಲರೂ ಸಹಿತ ಅಂತಕ್ಕಂಥ ಒಂದು ವಿಚಾರವನ್ನು ಪ್ಲೇಟೋ ಹೇಳ್ತಾ ಹೋಗ್ತಾನೆ. ಹಾಗೆಯೇ ಮತ್ತೊಂದು ಅವನ ಕೃತಿ ಡೈಲಾಗ್ಸ್ ಅಥವಾ ಸಂಭಾಷಣೆಗಳು ಅಂತಕ್ಕಂಥದ್ದು. ಈ ಸಂಭಾಷಣೆಗಳಲ್ಲಿಯೂ ಅದರಲ್ಲೂ ಸಹಿತ ಆತ ವಿವಿಧ ರೀತಿಯಾದಂಥ ರಾಜಕೀಯ ವಿಚಾರಗಳನ್ನು ಮಂಡನೆ ಮಾಡ್ತಾ ಹೋಗ್ತಾನೆ. ಹಾಗೆಯೇ ಅವನ ಮತ್ತೊಂದು ಕೃತಿ ದಿ ಲಾಸ್, ಕಾನೂನು ಪರಿಧಿಯನ್ನೊಳಗೊಂಡಂಥ ವಿಚಾರವನ್ನೊಳಗೊಂಡಂಥ ಒಂದು ಗ್ರಂಥ. ಹೀಗಾಗಿ ದಿ ಲಾಸ್, ದಿ ಡೈಲಾಗ್ಸ್ ಮತ್ತು ರಿಪಬ್ಲಿಕ್ ಇವು ಪ್ಲೇಟೋನ ಅತ್ಯಂತ ಶ್ರೇಷ್ಠವಾದಂಥ ಒಂದು ಗ್ರಂಥಗಳು. ಇಂಥ ಪ್ಲೇಟೋ ಈ ಪೆರಿಕ್ಲಿಸ್ಸನ ಕಾಲದಲ್ಲಿಯೇ ಉದಯ ಆದ ಅಂತಕ್ಕಂಥದ್ದನ್ನು ನಾವು ಕಾಣ್ತೀವಿ. ಹಾಗೆಯೇ ಪೆರಿಕ್ಲಿಸ್ ಸಾಹಿತ್ಯ ಕ್ಷೇತ್ರಕ್ಕೆ ಶ್ರೇಷ್ಠವಾದಂಥ
ಕೊಡುಗೆಯನ್ನು ನೀಡ್ತಾನೆ. ಅನೇಕ ಸಾಹಿತ್ಯ ಕೃತಿಗಳು ಈ ಕಾಲದಲ್ಲಿ ಬೆಳವಣಿಗೆಗೊಳ್ತವೆ. ಅನೇಕ ಸಾಹಿತಿಗಳು ಪೆರಿಕ್ಲಿಸ್ನ ಕಾಲದಲ್ಲಿ ಉದಯಗೊಂಡ್ರು ಅಂತಕ್ಕಂಥದ್ದನ್ನು ನಾವು ಭಾವಿಸ್ತೇವೆ. ಅಂತಹ ಶ್ರೇಷ್ಠ ಸಾಹಿತಿಗಳು ಅಂತಂದ್ರೆ ಹೋಮರ್ ಅಥವಾ ಹೋಮರ್ ಅಂತ ಕರಿತೀವಿ. ದೊಡ್ಡ ಸಾಹಿತಿ, ಗ್ರೀಕ್ನ ಮಹಾಕಾವ್ಯಗಳನ್ನು ರಚನೆ ಮಾಡಿದಂಥ ಒಬ್ಬ ಧೀಮಂತ ವ್ಯಕ್ತಿ ಈ ಹೋಮರ್. ಈತ ಇಲಿಯಡ್ ಮತ್ತು ಒಡೆಸ್ಸಿ ಅಂತಕ್ಕಂಥ ಎರಡು ಮಹಾಕಾವ್ಯಗಳನ್ನು ರಚನೆ ಮಾಡ್ತಾನೆ. ಇಲಿಯಡ್ ಮತ್ತು ಒಡೆಸ್ಸಿ ಅಂತಕ್ಕಂಥ ಎರಡು ಮಹಾನ್ ಕಾವ್ಯಗಳು ಈ ಹೋಮರ್ನಿಂದ ರಚನೆ ಆಗ್ತದೆ. ಅದೇ ರೀತಿಯಲ್ಲಿ ಅನೇಕ ನಾಟಕಕಾರರು ಈ ಕಾಲದಲ್ಲಿ ಉದಯ ಆಗ್ತಾರೆ. ನಾಟಕಕಾರರು ಗ್ರೀಕನ್ನ ಬೆಳಗಿದ್ರು. ನಿಜವಾಗ್ಲೂ ಹೇಳ್ಬೇಕಂತ ಅಂದ್ರೆ ಆಗಿನ ಕಾಲದಲ್ಲಿ ಗ್ರೀಕ್ನಲ್ಲಿ ಇವತ್ತು ಆಧುನಿಕ ಕಾಲದಲ್ಲಿ ಹೇಗೆ ಸಿನಿಮಾಗಳು ಹೆಚ್ಚು ಪ್ರಚಲಿತದಲ್ಲಿದ್ದಾವ, ಜನರನ್ನು ಆಕರ್ಷಿಸ್ತಾವ, ಆ ರೀತಿಯಲ್ಲಿ ಗ್ರೀಕ್ನಲ್ಲಿ ನಾಟಕದ ಕಲೆ ಅಂತಕ್ಕಂಥದ್ದು ಬೆಳವಣಿಗೆಗೊಂಡಿತ್ತು. ಕಲಾಭಿಮಾನಿಗಳಿದ್ರು. ಆ ಕಲಾಭಿಮಾನಿಗಳು ಕಲಾಪೋಷಕರನ್ನ, ಕಲಾಕಾರರನ್ನ ಅವರು ಪ್ರೋತ್ಸಾಹಿಸ್ತಿದ್ರು ಅಂತಕ್ಕಂಥದ್ದು. ಅಷ್ಟೊಂದು ಅಭಿಮಾನ ಮತ್ತು ಪ್ರಚಾರ ನಾಟಕಗಳಿಗೆ ಸಿಗ್ತಾ ಇತ್ತು. ಅದೇ ರೀತಿ ಅಂಥ ಶ್ರೇಷ್ಠ ನಾಟಕಕಾರರು ಉದಯಗೊಂಡು. ಇಲ್ಲಿ ಅಂತಹ ಶ್ರೇಷ್ಠ ನಾಟಕಕಾರರು ಅಂತಂದ್ರೆ ಇಸ್ಕಲಸ್, ಸೋಫೋಕ್ಲಿಸ್ ಮತ್ತು ಯೂರಿಪಿಡಸ್. ಇಸ್ಕಲಸ್, ಸೋಫೋಕ್ಲಿಸ್ ಮತ್ತು ಯೂರಿಪಿಡಸ್ ಅಂತಕ್ಕಂಥ ಶ್ರೇಷ್ಠ ದುಃಖಾಂತ ನಾಟಕ ಕರ್ತೃಗಳು ಇವರು. ಅವತ್ತಿನ ಕಾಲದಲ್ಲಿ ಟ್ರಾಜಿಡಿ ನಾಟಕಗಳು ಬಹಳ ಪ್ರಸಿದ್ಧಿಯನ್ನು ಪಡ್ಕೊಂಡಿದ್ವು. ಅಲ್ಲಿ ನಾವು ಅವತ್ತಿನಿಂದ ಹಿಡಿದು ಸುಮಾರು 16ನೇ ಶತಮಾನದ ಶೇಕ್ಸ್ಪಿಯರನ ಕಾಲದವರೆಗೂ ಸಹಿತ ಗ್ರೀಕ್ನಲ್ಲಿ ನಾಟಕಗಳು ಹೆಚ್ಚು ಪ್ರಖ್ಯಾತವನ್ನು ಹೊಂದಿದ್ದನ್ನು ನಾವು ಕಾಣ್ತೀವಿ. ಅನೇಕ ರೀತಿಯಾದಂಥ ಖ್ಯಾತ ವಿಖ್ಯಾತಿಯನ್ನು ಪಡ್ಕೊಂಡು ಅದರಲ್ಲೂ ಸಹಿತ ಟ್ರಾಜಿಡಿ ಡ್ರಾಮಾಸ್, ಆ ದುಃಖಾಂತ ನಾಟಕಗಳು ಇಲ್ಲಿಂದಲೇ ಬುನಾದಿಯಾಗಿದ್ದನ್ನು ನಾವು ಕಾಣ್ತೀವಿ, ಪೆರಿಕ್ಲಿಸ್ನ ಆಡಳಿತದ ಅವಧಿಯಿಂದಲೇ. ಎಸ್ಕಲಸ್ ಆತ ಪ್ರಮೋಥಸ್ ಬೌಂಡ್ ಮತ್ತು ಆಗಾಮೆಮ್ನನ್ ಈ ಎರಡು ನಾಟಕಗಳನ್ನು ಇಸ್ಕಲಸ್ ರಚನೆಯನ್ನ ಮಾಡ್ತಾನೆ. ಇಸ್ಕಲಸ್ನ ಎರಡು ಕೃತಿಗಳನ್ನು ತಿಳಿಸಿ, ನಾಟಕದ ಕೃತಿಗಳನ್ನು ತಿಳಿಸಿ ಅಂತ ಕೇಳ್ತಾನೆ. ಅದೇ ರೀತಿ ಸೋಫೋಕ್ಲಿಸ್ ಆಂಟಿಗೋನೆ ಮತ್ತು ಎಲೆಕ್ಟ್ರಾ ಅಂತಕ್ಕಂಥ ಎರಡು ನಾಟಕಗಳನ್ನು ಈ ಸೋಫೋಕ್ಲಿಸ್ ರಚನೆಯನ್ನು ಮಾಡ್ತಾನೆ. ಮತ್ತೊಬ್ಬ ನಾಟಕಕಾರ ಯೂರಿಪಿಡಸ್, ಈತ ಟ್ರೋಜನ್ ಸ್ತ್ರೀ ಅಂತಕ್ಕಂಥ ನಾಟಕ, ಇದು ಸಹಿತ ದುಃಖಾಂತ ನಾಟಕವೇ. ಇಂಥ ದುಃಖಾಂತ ನಾಟಕಗಳನ್ನು ಎಸ್ಕಲಸ್, ಸೋಫೋಕ್ಲಿಸ್ ಮತ್ತು ಯೂರಿಪಿಡಸ್ ರಚನೆ ಮಾಡುವುದರ ಮೂಲಕವಾಗಿ ಈ ನಾಟಕ ಕ್ಷೇತ್ರವನ್ನು ಹುಲಸಾಗಿ ಬೆಳೆಸಿದ್ರು. ಸಾಹಿತ್ಯ ಕ್ಷೇತ್ರ ಸುವರ್ಣಯುಗವನ್ನು ಕಾಣಲಿಕ್ಕೆ ಕಾರಣಕರ್ತರಾದರು ಅಂತಕ್ಕಂಥದ್ದನ್ನು ನಾವು ಭಾವಿಸ್ಬೋದು. ಹಾಗೆಯೇ ಅರಿಸ್ಟೋಫೆಗಸ್ ಅಂತಕ್ಕಂಥ ಮತ್ತೊಬ್ಬ ಸಾಹಿತಿ, ನಾಟಕಕಾರ ಅರಿಸ್ಟೋಫೆಗಸ್ ದೊಡ್ಡ ಹಾಸ್ಯಕವಿ ಮತ್ತು ಸುಖಾಂತ ನಾಟಕಕಾರ. ಈತನೂ ಸಹಿತ ಪೆರಿಕ್ಲಿಸ್ನ ಆಳ್ವಿಕೆಯ ಕಾಲದಲ್ಲಿಯೇ ಉದಯಗೊಂಡಂತಹ ವ್ಯಕ್ತಿ ಅಂತಕ್ಕಂಥದ್ದನ್ನು ನಾವು ಭಾವಿಸ್ಬೇಕು. ಹೀಗೆ ಸಾಹಿತ್ಯ, ನಾಟಕ ಕಲೆ, ತತ್ವಜ್ಞಾನ ಈ ಎಲ್ಲ ಕ್ಷೇತ್ರಗಳಲ್ಲಿ ಈ ಪೆರಿಕ್ಲಿಸ್ನ ಕಾಲ ಒಂದು ಸುವರ್ಣಯುಗ ಕಾಣ್ತು ಅಂತ ನಾವು ಭಾವಿಸ್ಬೇಕಾಗ್ತದೆ. ಹಾಗೆ ದೊಡ್ಡ ದೊಡ್ಡ ವಾಚಾಳಿಗಳಿದ್ರು ಪೆರಿಕ್ಲಿಸ್ನ ಆಡಳಿತದ ಅವಧಿಯಲ್ಲಿ, ಭಾಷಣಕಾರರು. ಆತ ಅದರಲ್ಲೂ ಸಹಿತ ಡೆಮಾಸ್ತನೀಸ್ ಅಂತಕ್ಕಂಥವನು ಭಾಷಣ ಕಲೆಯಲ್ಲಿ ಮಹಾನ್ ಜಾಣ್ಮೆಯನ್ನು ಮೆರೆದಂಥ ವ್ಯಕ್ತಿ. ಆತ ಸಭಿಕರ ಮುಂದೆ ನಿಂತರೆ ಎಲ್ಲ ಸಭಿಕರನ್ನ ಮಂತ್ರಮುಗ್ಧನನ್ನಾಗಿಸ್ತಕ್ಕಂತಹ ಒಂದು ಚಾಕುಚಕ್ಯತೆ ಆ ಡೆಮಾಸ್ತನೀಸನಿಗೆ ಇತ್ತು ಅಂತಕ್ಕಂಥ ಒಂದು ವಿಚಾರ ಇದೆ. ಹೀಗಾಗಿ ಭಾಷಣ ಕಲೆ, ನಾಟಕ, ಸಾಹಿತ್ಯ, ತತ್ವಜ್ಞಾನ ಈ ಎಲ್ಲ ಕ್ಷೇತ್ರದಲ್ಲಿ ವಿಶೇಷವಾದಂಥ ಒಂದು ಪರಿಣತಿ ಇವರಲ್ಲಿ ಇತ್ತು ಅಂತಕ್ಕಂಥದ್ದನ್ನು ನಾವು ಭಾವಿಸೋಣ. ಹಾಗೆ ಇತಿಹಾಸ ಪೆರಿಕ್ಲಿಸ್ನ ಕಾಲದಿಂದ ಹುಟ್ಟಿಕೊಳ್ತು ಮತ್ತು ಬೆಳೀತು. ಇತಿಹಾಸದ ಸೃಷ್ಟಿ, ಇತಿಹಾಸದ ರಚನೆ ಮತ್ತು ಇತಿಹಾಸದ ಬೆಳವಣಿಗೆ ಬರೀ ಗ್ರೀಕ್ನ ಇತಿಹಾಸ ಮಾತ್ರ ಅಲ್ಲ, ಪ್ರಪಂಚದ ಇತಿಹಾಸದ ಒಂದು ಬೆಳವಣಿಗೆಗೆ ಕಾರಣಕರ್ತರಾದಂಥವರು ಗ್ರೀಕರು. ಅದರಲ್ಲಿಯೂ ಈ ಪೆರಿಕ್ಲಿಸ್ನ ಆಳ್ವಿಕೆಯ ಕಾಲ ಅಂತ ನಾವು ಭಾವಿಸ್ಬೇಕಾಗ್ತದೆ.
ಇಲ್ಲಿ ಶ್ರೇಷ್ಠ ಇತಿಹಾಸಕಾರರು ಎರಿಡೋಟಸ್ ಮತ್ತು ಥುಸಿಡೈಡಸ್. ಎರಿಡೋಟಸ್ನನ್ನು ನೀವೆಲ್ಲರೂ ಕೇಳಿದ್ರ ಅಂತ ನಾನು ಭಾವಿಸ್ತೇನೆ. ಇತಿಹಾಸದ ಪಿತಾಮಹ. ಆತನ ಕೃತಿ ಪರ್ಷಿಯನ್ ಕದನಗಳು. ಗ್ರೀಕ್ನಲ್ಲಿ ಅಥೆನ್ಸ್ನ ಸೈನಿಕರಿಗೂ ಮತ್ತು ಪರ್ಷಿಯನ್ನರಿಗೂ ನಡೆದಂಥ ಯುದ್ಧವೇ ಅವನ ಇತಿಹಾಸದ ವಸ್ತು ವಿಷಯದ ಕಥಾವಸ್ತು. ಅಂತಹ ಒಂದು ವಿಷಯ ವಸ್ತುವನ್ನು ಆಧಾರವಾಗಿಟ್ಕೊಂಡು ಈ ಎರಿಡೋಟಸ್ ತಾನು ಇತಿಹಾಸದ ರಚನೆಯಲ್ಲಿ ತೊಡಗ್ತಾನೆ. ಆತನ ಉದ್ದೇಶ ಅಥೆನ್ಸ್ನ ಈ ಸಾಧನೆಯನ್ನ ಮತ್ತು ಈ ಘಟನೆಯನ್ನ ಮುಂದಿನ ಪೀಳಿಗೆಯವರು ಅದನ್ನು ಅಧ್ಯಯನ ಮಾಡಬೇಕು, ಮುಂದಿನ ಪೀಳಿಗೆಯವರಿಗೆ ಅದು ನೆನಪಿನಲ್ಲಿ ಇರಬೇಕು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಆತ ಚಿಂತನೆಯನ್ನು ಮಾಡ್ತಾನೆ. ಆ ಉದ್ದೇಶಕ್ಕೋಸ್ಕರವಾಗಿ ಎರಿಡೋಟಸ್ ಇಂಥ ಒಂದು ಇತಿಹಾಸ ಸಂಕಲನದಲ್ಲಿ ತೊಡಗ್ತಾನೆ. ಪರ್ಷಿಯನ್ ಕದನಗಳು ಅಂತಕ್ಕಂಥದ್ದು ಅವನ ಕೃತಿ. ಹಾಗೆಯೇ ಮತ್ತೊಬ್ಬ ಶ್ರೇಷ್ಠ ಇತಿಹಾಸಕಾರ ಥುಸಿಡೈಡಸ್. ವೈಜ್ಞಾನಿಕ ಇತಿಹಾಸ ರಚನೆಗೆ ಆತ ಕಾರಣಕರ್ತನಾದ ಅಂತ ಹೇಳ್ತಾರೆ. ಅಂದರೆ ಎರಿಡೋಟಸ್ ಕಥಾರೂಪದಲ್ಲಿ, ಲಾವಣಿಗಳ ರೂಪದಲ್ಲಿ ರಂಜನೀಯವಾಗಿ ಇತಿಹಾಸವನ್ನು ರಚನೆ ಮಾಡಿ ಇತಿಹಾಸವನ್ನು ಆಕರ್ಷಣೀಯವಾಗಿ ಅದನ್ನು ಹೊರತರ್ತಕ್ಕಂಥ ಒಂದು ಪ್ರಯತ್ನವನ್ನು ಆತ ಮಾಡ್ತಾನೆ. ಥುಸಿಡೈಡಸ್ ನಡೆದಂಥ ವಿಚಾರಗಳನ್ನು ನಡೆದಂತೆಯೇ ವರ್ಣಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಆತ ಯಥಾರ್ಥವಾದಂಥ ವಿಚಾರಗಳನ್ನು ವಸ್ತುನಿಷ್ಠವಾಗಿ ಅಂಥ ಒಂದು ವಿಷಯಗಳನ್ನು ಪ್ರಸ್ತುತಪಡಿಸ್ತಕ್ಕಂಥ ಪ್ರಯತ್ನ ಮಾಡಿದಂಥ ವ್ಯಕ್ತಿ ಗ್ರೀಕ್ನ ಥುಸಿಡೈಡಸ್. ಈ ಥುಸಿಡೈಡಸ್ ಆತ ಫೆಲೋ ಪರ್ಷಿಯನ್ ಯುದ್ಧ ಅಂತಕ್ಕಂಥ ಒಂದು ಕೃತಿಯನ್ನು ರಚಿಸ್ತಾನೆ. ಇದು ಸ್ಪಾರ್ಟಾ ಮತ್ತು ಅಥೆನ್ಸ್ನ ನಡುವೆ ನಡೆದಂಥ ಯುದ್ಧದ ಕಥಾವಸ್ತುವನ್ನು ಒಳಗೊಂಡಂಥ ಒಂದು ವಿಚಾರ ಇದಾಗಿತ್ತು ಅಂತಕ್ಕಂಥದ್ದು. ಹಾಗೆ ಕಲಾಕ್ಷೇತ್ರಕ್ಕೆ ಬಂದಂಥ ಒಂದು ಸಂದರ್ಭದಲ್ಲಿ ಕಲೆ ಈ ಪೆರಿಕ್ಲಿಸ್ನ ಕಾಲದಲ್ಲಿ ಸಾಕಷ್ಟು ಬೆಳವಣಿಗೆ ಆಯಿತು. ನಿಮಗೆ ಗೊತ್ತಿದೆ, ಪಾರ್ಥೆನಾನ್ ದೇವಾಲಯ ಗ್ರೀಕ್ನ ಅತ್ಯಂತ ಶ್ರೇಷ್ಠವಾದಂಥ ಒಂದು ದೇವಾಲಯ. ಆ ಪಾರ್ಥೆನಾನ್ ದೇವಾಲಯವನ್ನು ಪೆರಿಕ್ಲಿಸ್ ತನ್ನ ಆಳ್ವಿಕೆಯ ಕಾಲದಲ್ಲಿ ನಿರ್ಮಾಣ ಮಾಡ್ತಾನೆ. ಅದೇ ರೀತಿಯಲ್ಲಿ ಆ ಪಾರ್ಥೆನಾನ್ ದೇವಾಲಯದ ವಿಗ್ರಹವನ್ನು ಪೀಡಿಯಾನ್ ಅಂತಕ್ಕಂಥ ಶಿಲ್ಪಿ, ವಿಗ್ರಹ ಅಥೆನಾ ದೇವತೆಯ ವಿಗ್ರಹ. ಪಾರ್ಥೆನಾನ್ ದೇವಾಲಯ, ಆ ದೇವಾಲಯದ ದೇವತೆ ಅಥೆನಾ ದೇವತೆ. ಆ ಅಥೆನಾ ದೇವತೆಯ ವಿಗ್ರಹವನ್ನು ಪೀಡಿಯಾನ್ ಅಂತಕ್ಕಂಥ ಶಿಲ್ಪಿ ಅದನ್ನು ಕೆತ್ತತಾನೆ. ಇದೊಂದು ಜಗತ್ಪ್ರಸಿದ್ಧವಾದಂತಹ ಒಂದು ಮೂರ್ತಿ. ಆ ದೇವಾಲಯವು ಸಹಿತ ವಿವಿಧ ರೀತಿಯಾದಂತಹ ಕಲಾಶೈಲಿಯನ್ನು ಒಳಗೊಂಡಂತೆ ಅಲ್ಲಿ ರಚನೆ ಆಗ್ತದೆ. ಇದೊಂದು ಅದ್ಭುತವಾದಂತಹ ದೇಗುಲ ಅಂತ ಒಂದು ವಾಸ್ತುಶಿಲ್ಪಕ್ಕೆ ಈತ ಪ್ರೋತ್ಸಾಹ ನೀಡಿದ. ಹಾಗೆ ಅನೇಕ ಅದರಲ್ಲೂ ಅಥೆನಾ ನಗರವನ್ನ ಆತ ಅಮೃತ ಶಿಲೆಗಳ ನಗರವನ್ನಾಗಿ ಮಾಡ್ತಾನೆ. ಅದನ್ನು ವೈಭವೀಕರಿಸ್ತಾನೆ, ಆಧುನೀಕರಿಸ್ತಾನೆ. ಇದೆಲ್ಲವೂ ಸಹಿತ ಈತನ ಕಾಲದಲ್ಲಿ ಆಗಿದ್ದನ್ನು ನಾವು ಕಾಣ್ತೀವಿ. ಹೀಗೆ ಪೆರಿಕ್ಲಿಸ್ನ ಆಳ್ವಿಕೆಯ ಕಾಲ ಆಡಳಿತ, ತತ್ವಜ್ಞಾನ, ಇತಿಹಾಸ, ನಾಟಕ ಕಲೆ, ಭಾಷಣ ಮತ್ತು ವಾಸ್ತುಕಲೆ ಈ ಎಲ್ಲ ನಿಟ್ಟಿನಲ್ಲೂ ಸಹಿತ ವಿಶೇಷವಾದಂಥ ಅಭಿವೃದ್ಧಿಯನ್ನು ಹೊಂದಿತು. ಆ ಹಿನ್ನೆಲೆಯಲ್ಲಿಯೇ ಪೆರಿಕ್ಲಿಸ್ನ ಆಳ್ವಿಕೆಯ ಕಾಲವನ್ನು ಸುವರ್ಣ ಯುಗ ಅಂತ ನಾವು ಕರಿತೇವೆ. ಇನ್ನು ವಿದ್ಯಾರ್ಥಿಗಳು ನಾವು ಮುಂದೆ ಹೋಗೋದಾದರೆ ಸಾಮ್ರಾಜ್ಯಗಳ ಯುಗ, ಗ್ರೀಕ್ನ ಸಾಮ್ರಾಜ್ಯದ ಸ್ಥಾಪನೆ, ಅಲ್ಲಿ ಮೆಸಿಡೋನಿಯಾ ಸಾಮ್ರಾಜ್ಯ, ಅಥೆನ್ಸ್ ಕ್ಷೀಣಿಸ್ತಾ ಹೋಗ್ತದೆ. ಆನಂತರ ಅಲ್ಲಿ ಮೆಸಿಡೋನಿಯಾ ಗ್ರೀಕ್ನಲ್ಲಿ ಆ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡೋದ್ರಲ್ಲಿ ಅವರು ಯಶಸ್ವಿ ಆಗ್ತಾರೆ. ಇಲ್ಲಿ ಮೆಸಿಡೋನಿಯಾದಲ್ಲಿ ಅಧಿಕಾರಕ್ಕೆ ಬಂದಂತಹ ವ್ಯಕ್ತಿ ಎರಡನೇ ಫಿಲಿಪ್, ಅಂದರೆ ಅಲೆಕ್ಸಾಂಡರನ ತಂದೆ. ಎರಡನೇ ಫಿಲಿಪ್ ಸಾಮ್ರಾಜ್ಯವನ್ನು ನಿರ್ಮಾಣ ಮಾಡಬೇಕು ಅಂತಕ್ಕಂಥ ಆಸೆ ಹೊಂದಿದ್ದ. ಆದರೆ ತನ್ನ ಮಗಳ ವಿವಾಹದ ಸಂದರ್ಭದಲ್ಲಿ ಆತ ಹತನಾಗ್ತಾನೆ. ಆನಂತರ ತನ್ನ ತಂದೆಯ ಅಶೋತ್ತರಗಳನ್ನು ಹೊತ್ತು ಅಧಿಕಾರಕ್ಕೆ ಬಂದಂಥ ವ್ಯಕ್ತಿ ಅಲೆಕ್ಸಾಂಡರ್ ಮಹಾಶಯ. ಆತ್ಮೀಯ ವಿದ್ಯಾರ್ಥಿಗಳಿಗೆ ನೀವೆಲ್ಲರೂ ಸಹಿತ ಗೊತ್ತಿದೆ ಅಂತ ಭಾವಿಸ್ಕೊಂಡಿದ್ದೀನಿ. ಅಲೆಕ್ಸಾಂಡರ್ನ ಹೆಸರನ್ನ ಕೇಳಿದವರೇ ಇಲ್ಲ. ಜಗತ್ತಿನಲ್ಲಿ ಪ್ರಪ್ರಥಮವಾದಂಥ ಒಂದು ಸಾಮ್ರಾಜ್ಯವನ್ನು ಕಟ್ಟಿದಂಥ ಒಂದು ಕೀರ್ತಿ ಅಲೆಕ್ಸಾಂಡರ್ ಮಹಾಶಯನಿಗೆ ಸಲ್ತದೆ.
ಗ್ರೀಕ್ನ ಕೀರ್ತಿ ಮತ್ತು ಗೌರವವನ್ನು ಜಗತ್ತಿಗೆ ಹಬ್ಬಿಸಿದಂಥ ವ್ಯಕ್ತಿ ಅಲೆಕ್ಸಾಂಡರ್. ತನ್ನ ತಂದೆಯ ಮಹತ್ವಾಕಾಂಕ್ಷೆಯನ್ನು ತನ್ನ ಆಳ್ವಿಕೆಯ ಕಾಲದಲ್ಲಿ ಈಡೇರಿಸಿಕೊಳ್ಬೇಕು ಅಂತ ಅಭಿಲಾಷೆಯನ್ನು ಹೊಂದಿದಂಥ ವ್ಯಕ್ತಿ ಅಲೆಕ್ಸಾಂಡರ್. ಹೀಗಾಗಿ ಈತ ಸಾಮಾನ್ಯ ಶಕಪೂರ್ವ 336ರಲ್ಲಿ ಅಧಿಕಾರಕ್ಕೆ ಬಂದು ಸಾಮಾನ್ಯ ಶಕಪೂರ್ವ ಕ್ರಿಸ್ತಪೂರ್ವ 323ರವರೆಗೆ ಅಧಿಕಾರಾರೂಢನಾಗಿ ಆಡಳಿತವನ್ನು ನಿರ್ವಹಿಸ್ತಾನೆ ಈ ಅಲೆಕ್ಸಾಂಡರ್ ಮಹಾಶಯ. ಈತ ಮಹತ್ವಾಕಾಂಕ್ಷಿ, ವಿಶ್ವವನ್ನು ಗೆಲ್ಲಬೇಕು ಅಂತಕ್ಕಂಥ ಒಂದು ಆಸೆಯನ್ನು ಹೊಂದಿದಂಥ ವ್ಯಕ್ತಿ. ಇಂಥ ವ್ಯಕ್ತಿ ಈ ಮೆಸಿಡೋನಿಯಾದಲ್ಲಿ ಅಧಿಕಾರಾರೂಢನಾಗಿ ಆತ ಸಿಂಹಾಸನವನ್ನು ಅಲಂಕರಿಸಿದ. ಆನಂತರ ಸಾಮ್ರಾಜ್ಯ ನಿರ್ಮಾಣಕ್ಕೋಸ್ಕರವಾಗಿ ಮತ್ತು ಮಹಾನ್ ಸಾಮ್ರಾಜ್ಯವನ್ನು ಕಟ್ಟುವ ಉದ್ದೇಶಕ್ಕೋಸ್ಕರವಾಗಿ ಈ ಅಲೆಕ್ಸಾಂಡರ್ ಸೈನ್ಯವನ್ನು ನಿರ್ಮಾಣ ಮಾಡ್ತಾನೆ. ಸುಮಾರು 35,000ಕ್ಕೂ ಅಧಿಕವಾದಂಥ ಒಂದು ಸೈನ್ಯವನ್ನು ಒಂದು ಪುಟ್ಟ ರಾಜ್ಯದಲ್ಲಿ ನಿರ್ಮಾಣ ಮಾಡಿದಂಥ ಅವತ್ತಿನ ಕಾಲದಲ್ಲಿ ಅತ್ಯಂತ ಶ್ರೇಷ್ಠ ಚಕ್ರವರ್ತಿ ಈ ಅಲೆಕ್ಸಾಂಡರ್ ಅಂತಕ್ಕಂಥದ್ದು. ಇಂಥ ಅಲೆಕ್ಸಾಂಡರ್ ಮೊದಲು ಪರ್ಷಿಯಾದ ಮೇಲೆ ದಾಳಿಯನ್ನು ಮಾಡ್ತಾನೆ. ಪರ್ಷಿಯಾದ ಮೇಲೆ ದಾಳಿಯನ್ನು ಮಾಡಿ, ಪರ್ಷಿಯಾ ಅಂದರೆ ಇವತ್ತಿನ ಇರಾನ್, ಆ ಇರಾನಿನ ಭಾಗಕ್ಕೆ ಪರ್ಷಿಯಾ ಅಂತ ಕರೀತಾ ಇದ್ರು. ಆ ಪರ್ಷಿಯಾದ ಮೇಲೆ ದಾಳಿಯನ್ನು ಮಾಡಿ ಗ್ರಾನಿಕಸ್, ಐಸಸ್ ಮತ್ತು ಅರಬೆಲ್ಲಾ 3 ಭಾಗದಲ್ಲಿ ಯುದ್ಧ ಮಾಡ್ತಾನೆ. ಗ್ರಾನಿಕಸ್, ಐಸಸ್ ಮತ್ತು ಅರಬೆಲ್ಲಾ ಕದನಗಳಲ್ಲಿ ಪರ್ಷಿಯನ್ನರನ್ನು ಸಂಪೂರ್ಣವಾಗಿ ಸೋಲಿಸ್ತಾನೆ. ಏಕೆಂದರೆ ಬಹಳಷ್ಟು ಕಾಲ ಪರ್ಷಿಯಾಕ್ಕೂ ಮತ್ತು ಗ್ರೀಕರಿಗೂ ವೈಷಮ್ಯ ಇತ್ತು, ಅನೇಕ ಯುದ್ಧಗಳು ನಡೆದಿದ್ದ. ಇದರಲ್ಲಿ ಸಂಪೂರ್ಣವಾದಂಥ ಯಶಸ್ಸನ್ನು ಅಲೆಕ್ಸಾಂಡರ್ ಪಡೆದು ಇಡೀ ಸಂಪೂರ್ಣವಾದಂಥ ಒಂದು ಪರ್ಷಿಯಾವನ್ನು ತನ್ನ ಸಾಮ್ರಾಜ್ಯದಲ್ಲಿ ಆತ ವಿಲೀನ ಮಾಡಿಕೊಳ್ತಾನೆ. ಹಾಗೆಯೇ ಮುಂದೆ ಈಜಿಪ್ಟಿನ ಮೇಲೆ ದಾಳಿಯನ್ನು ಮಾಡ್ತಾನೆ. ಈಜಿಪ್ಟ್ ಒಂದು ದೊಡ್ಡದಾದಂಥ ಒಂದು ರಾಷ್ಟ್ರ ಆಗಿತ್ತು. ಆ ಈಜಿಪ್ಟನ್ನು ತನ್ನ ಅಧೀನಕ್ಕೆ ಒಳಪಡಿಸಿಕೊಂಡ. ಅಲ್ಲಿ ಈ ವಿಜಯದ ನೆನಪಿಗೋಸ್ಕರವಾಗಿ ಅಲೆಕ್ಸಾಂಡ್ರಿಯಾ ಅಂತಕ್ಕಂಥ ಒಂದು ನಗರವನ್ನು ಆತ ನಿರ್ಮಾಣ ಮಾಡ್ತಾನೆ. ತದನಂತರ ಇವನ ಮಹತ್ವವಾದಂಥ ಒಂದು ಆಕಾಂಕ್ಷೆ ಅಂತಂದರೆ ಭಾರತವನ್ನು ಗೆಲ್ಲಬೇಕು ಅಂತಕ್ಕಂಥದ್ದಾಗಿತ್ತು. ಸಮಸ್ತ ಸೈನ್ಯ ಬಲದೊಡನೆ ಈತ ಭಾರತದತ್ತ ಹೊರಡ್ತಾನೆ. ಅಲ್ಲಿ ಭಾರತದತ್ತ ಹೊರಟಂಥ ಸಂದರ್ಭದಲ್ಲಿ ಈ ಭಾರತದ ವಾಯುವ್ಯ ಭಾಗ ಅಥವಾ ಸಿಂಧು ಮುಖಜ ಭೂಮಿಯ ಭಾಗದ ಮೇಲೆ ಆಕ್ರಮಣವನ್ನು ಮಾಡ್ತಾನೆ. ಅಲ್ಲಿ ಅಧಿಕಾರಾರೂಢನಾಗಿ ಆಡಳಿತ ನಿರ್ವಹಿಸ್ತಾ ಇದ್ದಂಥ ದೊರೆ ಪುರೂರವ ಚಕ್ರವರ್ತಿ. ಆ ಪುರೂರವ ಚಕ್ರವರ್ತಿಯ ಮೇಲೆ ದಾಳಿ ಮಾಡಿ ಅವನನ್ನು ಜಯಿಸಿ ಪಟಲಿಪುತ್ರವನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡು ಆಳ್ವಿಕೆಯನ್ನು ನಡೆಸ್ತಕ್ಕಂತಹ ಮಗಧರ ಮೇಲೆ ವಿಕ್ರಮವನ್ನು ಸಾಧಿಸಬೇಕು ಅಂತಕ್ಕಂಥ ಒಂದು ಉದ್ದೇಶದಿಂದ ಆತ ಹೊರಡ್ತಾನೆ. ಆದರೆ ಪುರೂರವನ ಆಕ್ರಮಣವನ್ನೇ ಆತ ಎದುರಿಸಲಿಕ್ಕೆ ಪ್ರಯಾಸ ಪಡಬೇಕಾದಂಥ ಪರಿಸ್ಥಿತಿ ಇಲ್ಲಿ ಉದ್ಭವ ಆಯಿತು. ಈ ಸಂದರ್ಭದಲ್ಲಿ ತಕ್ಷಶಿಲೆಯ ರಾಜನಾದಂಥ ಅಂಬಿಯ ಸಹಾಯವನ್ನು ಪಡೆದುಕೊಂಡು ಪುರೂರವನ ಮೇಲೆ ದಾಳಿಯನ್ನು ಮಾಡಿದ. ಇಲ್ಲಿ ಹೈರಸ್ಪಸ್ ಅಥವಾ ಜೇಲಂ ಅಂತಕ್ಕಂಥ ಆ 2 ಕದನಗಳಲ್ಲಿ ನಡೀತು. ಅಲ್ಲಿ ಸಂಪೂರ್ಣವಾದಂಥ ಒಂದು ವಿಜಯವನ್ನ ಅಲೆಕ್ಸಾಂಡರ್ ಪಡಿತಾನೆ. ಪುರೂರವ ಸೋತರು ಸಹಿತ ವೀರತನದಿಂದ ಹೋರಾಟವನ್ನು ಮಾಡಿ ಆತ ಆ ಸೋಲನ್ನ ಒಪ್ಕೊಳ್ಬೇಕಾದಂಥ ಪರಿಸ್ಥಿತಿ ಉದ್ಭವ ಆಗ್ತದೆ. ಇಂಥ ಒಂದು ಸಂದರ್ಭದಲ್ಲಿ ಅಂಬಿ ಪುರೂರವನಿಗೆ ಬೆಂಬಲ ನೀಡಿದ್ರೆ ಬಹುಶಃ ಅಲೆಕ್ಸಾಂಡರ್ ಚಕ್ರವರ್ತಿಯನ್ನ ಹಿಮ್ಮೆಟ್ಟಿಸ್ತಾ ಇದ್ನೋ ಏನೋ. ಮುಂದೆ ತನ್ನ ಸೈನಿಕರು ಮಗಧ ರಾಜ್ಯದ ಕಡೆ ಹೋಗ್ಲಿಕ್ಕೆ ಅವರು ಇಷ್ಟಪಡಲಿಲ್ಲ. ಪರಿಣಾಮವಾಗಿ ತನ್ನ ಸೈನ್ಯಕ್ಕೆ ಹಿಂದಿರುಗುವಂತ ಆದೇಶ ನೀಡಿದ ಅಂತ ಹೇಳಲಾಗ್ತದೆ. ಆದರೆ ಇಲ್ಲಿ ನಾವು ಒಂದು ವಿಚಾರವನ್ನು ಗಮನಿಸಬೇಕು. ಒಬ್ಬ ಸಣ್ಣ ರಾಜನಾದಂಥ ಪುರೂರವನೇ ಗ್ರೀಕ್ ಸಾಮ್ರಾಜ್ಯದ ವಿರುದ್ಧ ಹೋರಾಡಿ ಇಂಥ ಶೌರ್ಯವನ್ನು ಪ್ರದರ್ಶಿಸಿರಬೇಕಾದ್ರೆ ಇನ್ನ ಈ ಮಗಧ ರಾಜ್ಯದ ಮೇಲೆ ದಾಳಿಯನ್ನು ಮಾಡಿ ವಿಜಯವನ್ನು ಪಡೆಯುವುದು ಅಸಾಧ್ಯ ಅಂತ ಭಾವಿಸಿರಬಹುದು ಅವನ ಸೈನಿಕರು. ಹಾಗಾಗಿಯೇ ಬಹುಶಃ ಅವನು ಮುಂದೆ ಹೋಗ್ಲಿಕ್ಕೆ ಆತ ಇಚ್ಛೆಯನ್ನು ಪಡೆದಲೇ ಇರಬಹುದು. ಅದರ ಫಲವಾಗಿ ಅವನ ಸೈನಿಕರಿಗೆ ಹಿಂದಿರುಗುವಂತೆ ಆದೇಶವನ್ನು ಕೊಡ್ತಾನೆ. ಆದರೆ ಮಾರ್ಗ ಮಧ್ಯದಲ್ಲಿ ಆತ ವಿಷಮಪೀಡಿತ ಜ್ವರಕ್ಕೆ ಅಂದ್ರೆ ಇವತ್ತಿನ ಟೈಫಾಯ್ಡ್ ಏನಿದೆ ಆ ರೀತಿಯಾದಂಥ ಒಂದು ಜ್ವರಕ್ಕೆ ತುತ್ತಾಗಿ ಮಾರ್ಗ ಮಧ್ಯದಲ್ಲಿ ಮರಣವನ್ನಪ್ತಾನೆ. ಆ ಮರಣವನ್ನಪ್ಪಿದಂಥ ಸಂದರ್ಭದಲ್ಲಿ ಆತನಿಗೆ ಜ್ಞಾನೋದಯ ಆಗ್ತದೆ. ಆತ ಇಷ್ಟೆಲ್ಲ ನಾನು ವಿಜಯವನ್ನು ಪಡೆದಿದ್ರು ಸಹಿತ ತಾನು ಇವತ್ತು ಬರಿಗೈನಲ್ಲಿ ಹೋಗ್ತಾ ಇದ್ದಾನೆ. ಆಗ ತಾನು ಸಾಯ್ತಕ್ಕಂಥ ಒಂದು ಪರಿಸ್ಥಿತಿಯಲ್ಲಿ ತನ್ನ ಸಹಚರರಿಗೆ ಆತ ಹೇಳ್ತಾನೆ, ನನ್ನ ಕಫಿನ್ ಟೆಕ್ಸ್ಟ್ ರೆಡಿ ಮಾಡ್ತಕ್ಕಂಥ ಒಂದು ಸನ್ನಿವೇಶದಲ್ಲಿ ನನ್ನ 2 ಕೈಗಳನ್ನು ಹೊರಗೆ ಬಿಟ್ಟು ನನ್ನನ್ನ ಉತ್ತರ ಕ್ರಿಯೆಯನ್ನು ಮಾಡಿ ಅಂತ ಹೇಳ್ತಾನೆ. ಇದರ ಅರ್ಥ ನಾನಿವತ್ತು ಜಗದೇಕ ವೀರನಾಗಿರ್ಬೋದು. ಅಂದ್ರೆ ಅವತ್ತಿನ ಜಗತ್ತು ಅಂತಂದ್ರೆ
ಯುರೋಪ್, ಆಫ್ರಿಕಾ ಖಂಡ ಮತ್ತು ಏಷ್ಯಾ ಖಂಡ 3 ಖಂಡಗಳನ್ನು ಒಳಗೊಂಡಂತ ಒಂದು ಜಗತ್ತು ಮಾತ್ರ ಮಾನವನ ದೃಷ್ಟಿಗೆ ಬಿದ್ದಿತ್ತು. ಅದರ ಒಂದು ಪರಿಣಾಮವಾಗಿ ನಾನಿವತ್ತು ಹೋಗ್ತಾ ಇಷ್ಟೆಲ್ಲ ಜಯಿಸಿದ್ರು ಸಹಿತ ಬರಿಗೈಯಲ್ಲಿ ಹೋಗ್ತಾ ಇದ್ದೀನಿ ಅಂತಕ್ಕಂಥ ಒಂದು ನಿಟ್ಟು ಅಥವಾ ಆ ವಿಷಯ ಜಗತ್ತಿಗೆ ಗೊತ್ತಾಗ್ಲಿ, ಜನತೆಗೆ ಅರಿವಾಗ್ಲಿ ಅಂತಕ್ಕಂಥ ಒಂದು ವಿಚಾರವನ್ನ ಈತ ಹೇಳ್ತಾನೆ. ಹೀಗೆ ಆತ ಇಷ್ಟೆಲ್ಲ ವಿಚಾರವನ್ನ, ಇಷ್ಟೆಲ್ಲ ಸಾಮ್ರಾಜ್ಯವನ್ನ ಜಯಿಸಿದ್ರು ಸಹಿತ ಆತ ಕೊನೆಗೆ ತನ್ನ ಗ್ರೀಕಿಗೆ, ತನ್ನ ತಾಯ್ನಾಡಾದಂಥ ಮೆಸಿಡೋನಿಯಾಕ್ಕೆ ಆತ ಶವವಾಗಿ ಬಂದ ಅಂತಕ್ಕಂಥದ್ದು. ಹೀಗಾಗಿ ಇಂಥ ಒಂದು ಸಾಮ್ರಾಜ್ಯ ನಿರ್ಮಾಣ ಅಂತಕ್ಕಂಥದ್ದು ಈ ಅಲೆಕ್ಸಾಂಡರ್ನಿಂದ ಈ ಗ್ರೀಕ್ನಲ್ಲಿ ಆಯಿತು. ಹೀಗಾಗಿ ಜಗತ್ತಿನ ಒಂದು ಪುಟ್ಟ ರಾಷ್ಟ್ರವಾದರೂ ಸಹಿತ ಜಗತ್ತಿನಲ್ಲೇ ಪ್ರಪ್ರಥಮ ಬಾರಿಗೆ ಸಾಮ್ರಾಜ್ಯವನ್ನ, ವಿಶ್ವ ಸಾಮ್ರಾಜ್ಯವನ್ನು ಕಟ್ಟಿದಂಥ ಒಂದು ಖ್ಯಾತಿಗೆ ಪಾತ್ರರಾದಂಥವರು ಈ ಗ್ರೀಕರು ಅಂತಕ್ಕಂಥ ಒಂದು ವಿಚಾರ. ಮುಂದಿನ ವಿಚಾರದ ಬಗ್ಗೆ ಅಂದರೆ ಗ್ರೀಕರ ಕೊಡುಗೆಗಳ ಬಗ್ಗೆ ನಾನು ಮುಂದಿನ ತರಗತಿಯಲ್ಲಿ ನಿಮಗೆ ಹೇಳ್ತೇನೆ. ಈವರೆಗೂ ಸಹಿತ ವಿದ್ಯಾರ್ಥಿಗಳೇ, ಏನು ಗ್ರೀಕ್ ನಾಗರಿಕತೆ ಮತ್ತು ಗ್ರೀಕ್ ಸಾಮ್ರಾಜ್ಯದ ಸ್ಥಾಪನೆ ಈ ವಿಚಾರದ ಬಗ್ಗೆ ಮತ್ತು ಈ ಪೆರಿಕ್ಲಿಸ್ನ ಸುವರ್ಣ ಯುಗದ ಬಗ್ಗೆ ಏನು ನೀವು ತಿಳ್ಕೊಂಡ್ರಿ ಮತ್ತು ಅದರ ಬಗ್ಗೆ ಈ ವಿಷಯಗಳು ನಿಮಗೆ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತಾ, ಈವರೆಗೂ ಸಹಿತ ನನ್ನ ಈ 2 ವಿಚಾರಗಳನ್ನು, ಈ ವಿಷಯಕ್ಕೆ ಸಂಬಂಧಪಟ್ಟಂಥ ಅಂಶಗಳನ್ನು ನೀವು ಕೇಳಿದ್ದಕ್ಕೆ ನಿಮ್ಮೆಲ್ಲರಿಗೂ ಸಹಿತ ಹೃತ್ಪೂರ್ವಕವಾದಂತಹ ಧನ್ಯವಾದಗಳನ್ನು ಸಮರ್ಪಣೆ ಮಾಡ್ತಾ ಇಂದಿನ ತರಗತಿಯನ್ನು ನಾನು ಮುಕ್ತಾಯಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ.